ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಸುಮಾರು 15ನೇ ಅಧ್ಯಾಯದಿಂದ 23 ಅಧ್ಯಾಯ ತನಕ ಇದೆಲ್ಲವೂ ಕೂಡ ವಾಮನ ದೇವನ ಕಥೆಯ ವಿವರಣೆ ಇದೆ. ವಾಮನ ಹಾಗೂ ಬಲಿ ಮಹಾರಾಜನ ಕಥೆಗಳು ಇದೆಲ್ಲ ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲರೂ ವಾಮನ ದೇವನ ಕಥೆ ಕೇಳಿದ್ದೀರಾ ಅಲ್ವಾ? ಯಾರು ಗೊತ್ತಿಲ್ಲ ವಾಮನ ದೇವ ಯಾರು ಅಂತ? ಯಾರಿದ್ದೀರಾ? ವಾಮನ ಅಂತ ಹೆಸರು ಕೇಳಿದಿರೋರು ಯಾರಿದ್ದೀರಾ? ಕೇಳಿಲ್ಲ? ವಾಮನ ಅಂತ ಕೇಳಿಲ್ಲ? ಇನ್ನು ಯಾರು ಕೇಳಿಲ್ಲ? ಎಲ್ಲರೂ ಕೇಳಿದ್ದೀರಾ? ಸರಿ, ಕಥೆಯ ನಂತರ ಎಲ್ಲರೂ ಕೂಡ ಈ ಕಥೆಯಿಂದ ಏನು ತಿಳಿದ್ರಿ ಅಂತ ಹೇಳಬೇಕು. ವಾಮನನ ಕಥೆಯಿಂದ ತಾವೆಲ್ಲರೂ ಕೂಡ ಏನು ತಿಳ್ಕೊಂಡು ಜೀವನದಲ್ಲಿ ಅಳವಡಿಸ್ಕೋತೀರಾ ಅಂತ ಎಲ್ಲರೂ ಕೂಡ ಹೇಳಬೇಕು. ಸರಿ, ಒಂದಾನೊಂದು ಸಮಯ. ಯಾವ ಸಮಯ? ಸತ್ಯಯುಗದ ಸಮಯ. ಸತ್ಯಯುಗದಲ್ಲಿ ಅಸುರರು, ದೈತ್ಯರು, ದೇವಾನುದೇವತೆಗಳು, ಅನೇಕ ಯೋನಿಗಳು ಸೃಷ್ಟಿಯಾಗ್ತಾಯಿತ್ತು. ಬ್ರಹ್ಮ ಅನೇಕ ಯೋನಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದ. ಏಕೆಂದರೆ ಅನೇಕ ಜೀವಾತ್ಮ, ಅನಂತವಾದ ಜೀವಾತ್ಮಗಳು ಭಗವಂತನನ್ನು ಬಿಟ್ಟು ಸ್ವತಂತ್ರವಾಗಿ ಬಾಳಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾರೆ. ಅದರಿಂದ ಭಗವಂತ ಬ್ರಹ್ಮನ ಮೂಲಕ ಎಲ್ಲರಿಗೂ ಅವರವರ ಇಚ್ಛೆ ಅನುಸಾರ ಹಾಗೂ ಪೂರ್ವದಲ್ಲಿ ಮಾಡಿದಂಥ ಕರ್ಮಗಳ ಅನುಸಾರ ಬೇರೆ ಬೇರೆ ಯೋನಿಗಳಲ್ಲಿ ಹುಟ್ಟುವಂತಹ ಆನಂದಿಸುವಂಥ ಅವಕಾಶ ಪ್ರದಾನ ಮಾಡ್ತಾನೆ. ಬ್ರಹ್ಮ 84 ಲಕ್ಷ ಜೀವರಾಶಿಗಳನ್ನು 14 ಲೋಕಗಳಲ್ಲಿ ಸೃಷ್ಟಿ ಮಾಡ್ತಾನೆ. ಭಗವಂತ ವಿಷ್ಣು ಪಾಲನೆ ಮಾಡ್ತಾನೆ. ಮತ್ತು ಕೊನೆಯಲ್ಲಿ ಶಿವ ಮತ್ತೆ ಪುನಃ ಪ್ರಳಯದಿಂದ ಸಂಹಾರ ಮಾಡ್ತಾನೆ. ಹೀಗೆ ಈ ಲೌಕಿಕ ಜಗತ್ತು ಸೃಷ್ಟಿ, ಸ್ಥಿತಿ, ಪ್ರಳಯ ಇದು ಮೂರಲ್ಲಿ ಚಕ್ರ ತಿರುಗ್ತಾ ಇರುತ್ತೆ. ಯಾವಾಗ ಜೀವಾತ್ಮ ನನಗೆ ಈ ಸ್ವಾಮಿಯ ಭಾವನೆ ಬೇಡ, ದಾಸನ ಭಾವನೆ ಬೇಕು. ಯಾರ ದಾಸ? ಕೃಷ್ಣನ ದಾಸ. ಸೊ ನಾನು ಸ್ವಾಮಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇರೋದು ಎರಡೇ ಅವಕಾಶ. ಒಂದು ಮಾಯಾದಾಸ, ಎರಡನೇದು ಕೃಷ್ಣದಾಸ. ಎರಡೇ ಆಗಲಿಕ್ಕೆ ಸಾಧ್ಯ. ಸ್ವಾಮಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಾಯಾದಾಸನ ಬದಲು ಕೃಷ್ಣದಾಸ ಆಗೋದು ಒಳ್ಳೆಯದು ಅನ್ನೋ ಚಿಂತನೆ ನಮಗೆ ಬಂದರೆ ನಾವು ಈ ಸಂಸಾರದ ಸಕಲ ಕಷ್ಟಗಳಿಂದ ನಾವು ಮುಕ್ತರಾಗ್ತೀವಿ. ಯಾರಿಗಿನ್ನೂ ಭಾವನೆ ಬಂದಿಲ್ಲ, ಮತ್ತೆ ಬ್ರಹ್ಮ ಅವರಿಗೆ ನಾನಾ ರೀತಿಯ ದೇಹಗಳನ್ನು ಪ್ರದಾನ ಮಾಡ್ತಾ ಇರ್ತಾನೆ. ಸೊ ಹೀಗೆ ಬ್ರಹ್ಮನ ಪ್ರತಿ ದಿವಸ ಸೃಷ್ಟಿ ಶುರುವಾಗುತ್ತೆ ಬೆಳಗಿನ ಜಾವ. ರಾತ್ರಿ ಪ್ರಳಯವಾಗಿ ಎಲ್ಲವೂ ಕೂಡ ನಾಶವಾಗುತ್ತೆ. ಹೀಗೆ ಪ್ರತಿ ದಿವಸ ಸೃಷ್ಟಿ, ಪ್ರತಿ ದಿವಸ ರಾತ್ರಿ ಆಗ್ತಾಯಿದ್ದಾಗ ಎಲ್ಲವೂ ಕೂಡ ಪ್ರಳಯ. ಸೊ ಹೀಗೆ ಒಂದು ದಿವಸದಲ್ಲಿ ಬೆಳಗಿನ ಜಾವ ಸೃಷ್ಟಿ ಶುರು ಆಗ್ತಾ ಇದ್ದಾಗೆ ಭಗವಂತ ಬ್ರಹ್ಮದೇವ ಮೊದಲು ಮಾನಸ ಪುತ್ರನ್ನು ಸೃಷ್ಟಿ ಮಾಡ್ತಾನೆ. ಅನೇಕ ಋಷಿಗಳು, ನಾರದ, ಕಶ್ಯಪ, ಮರೀಚಿ, ಸೊ ಹೀಗೆ ಅನೇಕ ಋಷಿಗಳನ್ನು, ಮನು ಇವೆಲ್ಲ ಸೃಷ್ಟಿ ಮಾಡ್ತಾನೆ. ಅದರಲ್ಲಿ ಬ್ರಹ್ಮನ ಒಬ್ಬ ಮಾನಸ ಪುತ್ರ ಮಾರೀಚಿ. ಮಾರೀಚಿಯಿಂದ ಮುಂದೆ ಬರುವಂಥವರು ಕಶ್ಯಪ. ಕಶ್ಯಪನಿಂದ ಅವನಿಗೂ ನಾನಾ ಹೆಂಡತಿಯರು, ಬೇರೆ ಬೇರೆ ಹೆಂಡತಿಯರಿಂದ ಬೇರೆ ಬೇರೆ ಯೋನಿಗಳು ಸೃಷ್ಟಿಯಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಒಂದು ಹೆಂಡತಿ ಅದಿತಿ. ಅದಿತಿಯಿಂದ ಇಂದ್ರ ಹಾಗೂ ನಾನಾ ದೇವಾನುದೇವತೆಗಳು ಉತ್ಪನ್ನ ಆಗ್ತಾರೆ. ಎರಡನೇದು ದೀತಿ. ದೀತಿಯಿಂದ ನಾನಾ ದೈತ್ಯರು ಉತ್ಪನ್ನರಾಗ್ತಾರೆ. ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಹೀಗೆ. ಸೊ ಅದರಲ್ಲಿ ಹಿರಣ್ಯಾಕ್ಷನ ಹಾಗೂ ಹಿರಣ್ಯಕಶಿಪು ಕಥೆ ಕೂಡ ಕೇಳಿದ್ದೀವಿ. ಹೇಗೆ ಹಿರಣ್ಯಕಶಿಪು ನರಸಿಂಹನಿಂದ ವಧನಾಗ್ತಾನೆ. ಆದರೆ ಹಿರಣ್ಯಕಶಿಪುಗೆ ಒಬ್ಬ ಮಗ ಇರ್ತಾನೆ, ಪ್ರಹ್ಲಾದ.
ನರಸಿಂಹನ ಮಹಾನ್ ಭಕ್ತ. ಸೊ ಹೀಗೆ ಭಕ್ತಿ ಮಾಡಿರೋ ಕಾರಣ ಪ್ರಹ್ಲಾದನಿಗೆ ಉನ್ನತವಾದ ಲೋಕಗಳು ಪ್ರಾಪ್ತಿಯಾಗುತ್ತೆ. ಪ್ರಹ್ಲಾದನ ಮಗ ವಿರೋಚನ, ವಿರೋಚನನ ಮಗ ಬಲಿ ಮಹಾರಾಜ. ಎಲ್ಲರೂ ಇದೆಲ್ಲ ಅಸುರ ಕುಲವೇ. ಅಸುರ ಕುಲದಲ್ಲಿದ್ದರೂ ಕೂಡ ಕೆಲವರು ಭಗವಂತನ ಭಕ್ತರಾಗ್ತಾರೆ. ಭಗವಂತ ಯಾವುದೇ ರೀತಿಯ ಪಕ್ಷಪಾತವನ್ನು ಮಾಡದೆ, ಯಾವುದೇ ರೀತಿಯ ಭೇದ ಭಾವವನ್ನು ಮಾಡದೆ ಯಾರು ಅವನ ಭಕ್ತಿಯನ್ನು ಮಾಡ್ತಾರೆ ಆ ಭಕ್ತರಿಗೆ ತನ್ನ ಅಸೀಮವಾದ ಕೃಪೆಯನ್ನು ಪ್ರದಾನ ಮಾಡುತ್ತಾನೆ. ಹೀಗೆ ಪ್ರಹ್ಲಾದ ಮಹಾನ್ ಭಕ್ತನಾಗಿರೋ ಕಾರಣ ಭಗವಂತ ಅವನ ಮೇಲೆ ಸೀಮಾದ ಕೃಪೆಯನ್ನು ತೋರಿಸ್ತಾನೆ. ಅರೆ ಮುಂದೆ ಬಂದಂತಹ ಮಗ ವಿರೋಚನ, ಅವನು ದುಷ್ಟ. ಮುಂದೆ ಬಂದಂತಹ ಬಲಿ ಮಹಾರಾಜನು ಕೂಡ ಅಸುರರ ಸಂಘದಲ್ಲಿ ಅಸುರರ ಪರವಾಗಿ ಯುದ್ಧವನ್ನು ಮಾಡ್ತಾ ಇದ್ದ. ಆದರೂ ಅವನಿಗೆ ವಿಷ್ಣುನ ಮೇಲೆ ಭಕ್ತಿ ಅನ್ನೋದಿತ್ತು. ಅವನಿಗೆ ಸ್ವಲ್ಪ ಪ್ರಹ್ಲಾದನ ಗುಣಗಳು, ತಾತನ ಮೇಲೆ ಪ್ರೀತಿ, ಹಾಗೆ ತಾತನ ಗುಣಗಳನ್ನು ಕೂಡ ಬಲಿ ಮಹಾರಾಜ ಹೊಂದಿರೋ ಕಾರಣ ಅವನು ಕೂಡ ಹರಿಯ ಭಕ್ತಿಯನ್ನು ಮಾಡ್ತಾ ಇದ್ದ. ಆದರೆ ದೇವಾನುದೇವತೆಗಳ ಮೇಲೆ ಸಿಟ್ಟು. ದೇವಾನುದೇವತೆಗಳು ಹೇಗೆಲ್ಲ ಅಸುರರ ಮೇಲೆ ದಾಳಿ ಮಾಡಿದ್ರು, ಹೀಗೆ ಅಸುರರ ಸಂಘದಲ್ಲಿ ಕೆಟ್ಟ ಒಂದು ಭಾವನೆಗಳನ್ನು ಬೆಳೆಸ್ಕೊಂಡು ಯಾವಾಗಲೂ ಯುದ್ಧ ನಡೀತಾ ಇತ್ತು. ಅನೇಕ ಯುದ್ಧಗಳಾಗಿದೆ ಅಸುರರಿಗೂ ಹಾಗೂ ದೇವತೆಗಳಿಗೂ. ಹಾಗೆ ಒಂದು ಮಹಾಯುದ್ಧದಲ್ಲಿ ಆವಾಗ ಮೋಹಿನಿ ಅವತಾರ ಆಗುತ್ತೆ. ಮೋಹಿನಿ ಅವತಾರ ಆದಾಗ ಎಲ್ಲ ಅಮೃತವನ್ನು ಭಗವಂತ ವಿಷ್ಣು ಮೋಹಿನಿ ರೂಪದಲ್ಲಿ ದೇವಾನುದೇವತೆಗಳಿಗೆ ಕೊಟ್ಬಿಡ್ತಾರೆ. ಕೇವಲ ರಾಹುಕೇತು ಅವರು ಕೂಡ ಅಮೃತಪಾನ ಮಾಡ್ತಾರೆ. ನಂತರ ಅದೃಶ್ಯಳಾಗ್ಬಿಡ್ತಾರೆ. ಕೋಪಗೊಂಡಂತಹ ಅಸುರರು ನಮಗೆಲ್ಲ ಮೋಸ ಆಯಿತು ಅಂತ ಹೇಳಿ ದೇವತೆಗಳ ಮೇಲೆ ಯುದ್ಧ ಮಾಡ್ತಾರೆ. ಅರೆ ದೇವಾನುದೇವತೆಗಳು ಅಮೃತಪಾನ ಮಾಡಿರೋ ಕಾರಣ ಅವರಿಗೆ ಸಾವು ಇಲ್ಲ. ಅದರಿಂದ ಉತ್ಸಾಹದಿಂದ ಯುದ್ಧವನ್ನು ಮಾಡಿ ಅನೇಕ ಅಸುರರನ್ನು ಸಂಹಾರ ಮಾಡ್ತಾರೆ. ಅದರಲ್ಲಿ ಬಲಿ ಮಹಾರಾಜನು ಕೂಡ. ಸೊ ಬಲಿ ಮಹಾರಾಜನು ಕೂಡ ಅವನ ಹತ್ಯೆ ಆಗುತ್ತೆ ಆ ಮಹಾಯುದ್ಧದಲ್ಲಿ. ಅನಂತರ ಅನೇಕ ಅಸುರರು ಯಾರು ನಾಯಕತ್ವ ಇಲ್ಲದೆ ಏನು ಮಾಡೋದು ಅಂತ ತುಂಬ ದುಃಖದಿಂದ ಬಲಿ ಮಹಾರಾಜನ ಶರೀರವನ್ನು ಶುಕ್ರಾಚಾರ್ಯರ ಬಳಿ ಕರ್ಕೊಂಡು ಹೋಗ್ತಾರೆ. ಶುಕ್ರಾಚಾರ್ಯರು ಅಸುರರ ಗುರು, ಕುಲಗುರು. ಶುಕ್ರಾಚಾರ್ಯರು ಶಿವನಿಗೆ ಅನಂತವಾದ ತಪಸ್ಯವನ್ನು ಮಾಡಿ ಶಿವನಿಂದ ಸಂಜೀವಿನಿ ಮಂತ್ರವನ್ನು ಪಡೆದಿತ್ತು. ಸಂಜೀವಿನಿ ಮಂತ್ರದಿಂದ ಸತ್ತರನ್ನು ಕೂಡ ಪುನರ್ಜೀವಗೊಳಿಸ್ಬೋದಾಗಿತ್ತು. ಆದರೆ ಅದು ಎಲ್ಲರಿಗೂ ಕೊಡ್ತಾ ಇರಲಿಲ್ಲ. ಯಾರು ಕೆಲವರಿಗೆ ಮಾತ್ರ ಆ ಮಂತ್ರದಿಂದ ಅವ್ರು ಪುನರ್ಜೀವಗೊಳಿಸ್ತಾ ಇದ್ರು. ಹಾಗೆ ಶುಕ್ರಾಚಾರ್ಯರು ಕೂಡ ಯೋಚನೆ ಮಾಡಿದ್ರು, ಈ ಬಲಿ ಮಹಾರಾಜನ್ನು ಪುನರ್ಜೀವಗೊಳಿಸಿದ್ರೆ, ಅವನ ಶಕ್ತಿಶಾಲಿಯಾಗಿ ಮಾಡಿದ್ರೆ ನಾನು ಕೂಡ ಅಸುರರ ಗುರು ಆಗಬಹುದು, ನನಗೊಂದು ಪದವಿ ಸಿಗುತ್ತೆ. ಸೊ ಈ ಚಿಂತನೆಯಿಂದ ಬಲಿ ಮಹಾರಾಜನನ್ನು ಪುನರ್ಜೀವಗೊಳಿಸ್ತಾರೆ. ಬಲಿ ಮಹಾರಾಜ ಪುನರ್ಜೀವಗೊಂಡಾಗ ತನಗೆ ಮತ್ತೆ ಪುನಃ ಜೀವ ಕೊಟ್ಟಂತಹ ಗುರುಗಳು ಅಂತ ಹೇಳಿ ಸಂಪೂರ್ಣವಾಗಿ ಗುರುಗಳ ಶರಣಾಗತಿ ಪಡ್ಕೋತಾನೆ. ಏನೇ ಗುರುಗಳು ಹೇಳಿದ್ರು ಕೂಡ ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ ಕಿ, ಶ್ರೀ ಗೌರ್ನಥ ಕಿ, ಗುರುಗಳ ಆಜ್ಞೆಯನ್ನು ತಾತು ಚಪ್ಪದೆ ಅವನು ಪಾಲನೆಯನ್ನು ಮಾಡ್ತಾ ಇದ್ದ. ಅತ್ಯಂತ ಗೌರವ ಭಾವನೆ ಹೊಂದಿದ್ದ ಶುಕ್ರಾಚಾರ್ಯರ ಮೇಲೆ. ಹಾಗೆ ಶುಕ್ರಾಚಾರ್ಯರು ಕೂಡ ಬಲಿ ಮಹಾರಾಜನ ಮುಖಾಂತರ ವಿಶ್ವಜಿತ್ ಯಜ್ಞವನ್ನು ಆಚರಣೆ ಮಾಡಿಸ್ತಾರೆ. ಸೊ ಇದರಿಂದ ಈ ಒಂದು ಮಹಾಯಜ್ಞ ಇದನ್ನು ಮಾಡಿದಾಗ ಯಜ್ಞಕುಂಡದಿಂದ ದಿವ್ಯವಾದಂತಹ ರಥ, ನಾನಾ ರೀತಿಯ ಅಸ್ತ್ರಗಳು, ಕವಚಗಳು ಇದೆಲ್ಲವೂ ಕೂಡ ಬಲಿ ಮಹಾರಾಜನಿಗೆ ಪ್ರಾಪ್ತಿಯಾಗತ್ತೆ. ಮತ್ತು ಶುಕ್ರಾಚಾರ್ಯರ ನಿರ್ದೇಶನದಲ್ಲಿ ಮತ್ತೆ ಎಲ್ಲ ಅಸುರರು ಒಗ್ಗೂಡ್ತಾರೆ. ಬಲಿ ಮಹಾರಾಜನ ನೇತೃತ್ವದಲ್ಲಿ ಸ್ವರ್ಗಲೋಕದ ಆಕ್ರಮಣ ಮಾಡ್ತಾರೆ. ಇಂದ್ರನಿಯು ಯಾರು ಆಕ್ರಮಣ ಮಾಡ್ತಾರೆ ನೋಡಿದಾಗ ಬಲಿ ಮಹಾರಾಜ ಮುಂದೆ ನಿಂತಿದ್ದಾನೆ.
ಆಶ್ಚರ್ಯ ಆಗುತ್ತೆ ಇಂದ್ರನಿಗೆ. ಸತ್ತಂತಹ ವ್ಯಕ್ತಿ ಮತ್ತೆ ಪುನಃ ಇಷ್ಟು ಶಕ್ತಿಶಾಲಿಯಾಗಿ ಹೇಗೆ ಬಂದ? ತಮ್ಮ ಗುರುಗಳಾದಂತಹ ಬೃಹಸ್ಪತಿ ಕಡೆ ಓಡ್ತಾರೆ. ಗುರುಗಳೇ ಕಾಪಾಡಿ. ಗುರುಗಳು ಹೇಳ್ತಾರೆ, ಈಗ ನಿಮ್ಮ ಸಮಯ ಸರಿಯಿಲ್ಲ. ಇದು ಈ ಜಗತ್ತಿನ ಒಂದು ನಿಯಮ. ಕೆಲವೊಮ್ಮೆ ಮೇಲಿರ್ತೀವಿ, ಕೆಲವೊಮ್ಮೆ ಕೆಳಗೆ ಬೀಳ್ತೀವಿ. ಹಾಗೆಯೇ ಹಿಂದಿನ ಸಮಯದಲ್ಲಿ ನೀವು ಗೆದ್ದಿರಿ ಯುದ್ಧದಲ್ಲಿ, ಆದರೆ ಈಗ ಅಸುರರು ಬಲಿಷ್ಠರಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಬಲಿ ಮಹಾರಾಜ ತನ್ನ ಗುರುಗಳ ನೇತೃತ್ವದಲ್ಲಿ, ಗುರುಗಳ ಕೃಪೆಯಿಂದ, ಆ ಗುರುಗಳ ಮೇಲೆ ಅಸೀಮವಾದಂಥ ಭಕ್ತಿಯಿಂದ ಅವನು ಈಗ ತುಂಬ ಶಕ್ತಿಯನ್ನು ಪಡೆದಿದ್ದಾನೆ. ಆದ್ದರಿಂದ ನೀವು ಈ ಜಾಗದಿಂದ ಅದೃಶ್ಯರಾಗಿ, ನಿಮಗೆ ಈಗ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಬೃಹಸ್ಪತಿಗಳು ಕೂಡ ಇಂದ್ರನ ಮೇಲೆ ಕೃಪೆ ತೋರಿಸ್ಬೋದಾಗಿತ್ತು, ಶಕ್ತಿ ಕೊಡ್ಬೋದಾಗಿತ್ತು. ಆದರೆ ಇಂದ್ರನಲ್ಲಿ ಆ ಭಕ್ತಿ ಇರಲಿಲ್ಲ. ಇಂದ್ರ ಯಾವ ಕಷ್ಟ ಇರುತ್ತೆ ಗುರುಗಳ ಹತ್ರ ಓಡ್ತಾನೆ. ಯಾವಾಗ ವರ ಪಡ್ಕೋತಾನೆ, ಎಲ್ಲವೂ ಆರಾಮಾಗುತ್ತೆ, ಗುರುಗಳ ಮೇಲೆ ಗೌರವ ಬಿಟ್ಬಿಡ್ತಾನೆ. ಸೊ ಹಾಗೆಯೇ ಯುದ್ಧದಲ್ಲಿ ಗೆದ್ದು ಮೆರೆಯುತ್ತಿದ್ದಾಗ ಗುರುಗಳ ಮೇಲೆ ಶ್ರದ್ಧೆಯ, ನಂಬಿಕೆಯ, ಗೌರವ ಅನ್ನೋದು ಕಡಿಮೆ ಆಗಿತ್ತು. ಆದ್ದರಿಂದ ಗುರುಗಳು ಕೂಡ ತನ್ನ ಶಿಷ್ಯನಿಗೆ ಈಗ ಕಾಪಾಡಲಿಲ್ಲ, ಈಗ ಸದ್ಯಕ್ಕೆ ನೀನು ಓಡೋಗು, ಅದೃಶ್ಯನಾಗು ಅಂತ ಉಪದೇಶ ಮಾಡ್ತಾರೆ. ಅಂದರೆ ಬೃಹಸ್ಪತಿಗೆ ಶಕ್ತಿ ಇರಲಿಲ್ಲ ಅಂತಲ್ಲ, ಆದರೆ ಇವನಿಗೆ ಒಂದು ಪಾಠ ಕಲಿಸ್ಬೇಕು ಅಂತ. ನಾವು ಗುರುಗಳನ್ನು ತುಂಬ ಚೀಪಾಗಿ ತಿಳ್ಕೊಬಾರ್ದು. ಕಷ್ಟ ಇದ್ದಾಗ ಓಡೋಗೋದು, ಆರಾಮಾಗಿದ್ದಾಗ ಮತ್ತೆ ಪುನಃ ಅಹಂಕಾರದಿಂದ ಬೆರೆಯೋದು, ಇದು ಶಿಷ್ಯನ ಗುಣ ಅಲ್ಲ. ಒಳ್ಳೆಯ ಶಿಷ್ಯ ಗುರುಗಳನ್ನು ಭಗವಂತನ ಹಾಗೆಯೇ ನೋಡಬೇಕು. ಕಷ್ಟ ಇರಲಿ, ಸುಖ ಇರಲಿ, ಎಲ್ಲ ಸಮಯದಲ್ಲೂ ಕೂಡ ಗುರುಗಳಿಗೆ ಗೌರವವನ್ನು ಕೊಡಬೇಕು. ಇದು ಇಂದ್ರನಲ್ಲಿ ಇಲ್ಲದೇ ಇರೋ ಕಾರಣ ಬೃಹಸ್ಪತಿಗಳು ತನ್ನ ಶಿಷ್ಯನಿಗೆ ಹೇಳಿದ್ರು, ಓಡೋಗು, ಇದೇ ನನಗೆ ಒಳ್ಳೆಯದು ಈ ಸಭೆಯಕ್ಕೆ ಅಂತ. ಸೊ ಹಾಗೆಯೇ ಎಲ್ಲ ದೇವತೆಗಳು ಯುದ್ಧವನ್ನು ಕೂಡ ಮಾಡದೆ ಸ್ವರ್ಗಲೋಕವನ್ನು ಬಿಟ್ಟು ಓಡೋಗ್ಬಿಡ್ತಾರೆ. ಸೊ ಹೀಗೆ ಬಲಿ ಮಹಾರಾಜ ಸಕಲ ಲೋಕಗಳಿಗೆ ಅಧಿಪತಿ ಆಗ್ತಾನೆ. ಸ್ವರ್ಗಲೋಕ ಹಾಗೂ ನಾನಾ ಲೋಕಗಳಿಗೆ ಒಡೆಯನಾಗಿ ಯಾವುದೇ ರೀತಿಯ ಶತ್ರುಗಳಿಲ್ಲದೆ ಎಲ್ಲ ಆನಂದವನ್ನು ಬಲಿ ಮಹಾರಾಜ ಆನಂದಿಸ್ತಾ ಇರ್ತಾನೆ. ಹಾಗೂ ಬಲಿ ಮಹಾರಾಜ ಬ್ರಾಹ್ಮಣರಿಗೆ ತುಂಬ ಗೌರವವನ್ನು ಕೊಡ್ತಾ ಇದ್ದ, ದಾನವನ್ನು ಮಾಡ್ತಾ ಇದ್ದ. ಸೊ ಈ ರೀತಿ ಬ್ರಾಹ್ಮಣರಿಗೆ ಗೌರವ ಕೊಟ್ಟಿರೋ ಕಾರಣ, ಅವರ ಸೇವೆಯನ್ನು ಮಾಡ್ತಾ ಇರೋ ಕಾರಣ ಎಲ್ಲ ಬ್ರಾಹ್ಮಣರು ಕೂಡ ಬಲಿ ಮಹಾರಾಜನಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದರು. ಸೊ ಹೀಗೆ ಅಸುರ ಕುಲದಲ್ಲಿ ಹುಟ್ಟಿದರೂ ಕೂಡ ಬ್ರಾಹ್ಮಣರ ಸೇವೆ, ಗೋವುಗಳ ಸೇವೆ ಮಾಡೋದರಿಂದ ಬಲಿ ಮಹಾರಾಜ ಸಕಲ ಲೋಕಗಳಲ್ಲಿ ಶಕ್ತಿಯುತನಾದ. ಇನ್ನೊಂದು ಕಡೆ ಈ ಎಲ್ಲ ದೇವತೆಗಳು ಬೇರೆ ಬೇರೆ ಪ್ರಾಣಿಗಳಾಗಿ, ಪಕ್ಷಿಗಳಾಗಿ ಹೀಗೆ ಮೈ ಮಾರಿಸ್ಕೊಂಡು ಓಡಾಡ್ತಾ ಇದ್ರು. ಯಾಕೆಂತ ಹೇಳಿದ್ರೆ ಯಾವ ಅಸುರ ಸಿಕ್ಕಿದ್ರೂ ಕೂಡ ಅವ್ರನ್ನ ಹೊಡಿಬೋದಾಗಿತ್ತು. ಹೇಗೆ ಕೆಲವೊಮ್ಮೆ ಪೊಲೀಸರು ಇಲ್ಲದೇ ಇದ್ದಾಗ ಸಣ್ಣ ಪುಟ್ಟ ರೌಡಿಗಳೆಲ್ಲ ಕೂಡ ದೊಡ್ಡ ಡಾನ್ಗಳ ಥರ ತಿರುಗಾಡ್ತಾ ಇರ್ತಾರೆ. ಹಾಗೆ ಯಾವ ಅಸುರ ಸಿಕ್ಕಿದ್ರೂ ಕೂಡ ದೇವತೆಗಳನ್ನು ಹೊಡೆಯುವಂತಹ ಶಕ್ತಿ ಇತ್ತು. ಯಾಕಂದರೆ ಬಲಿ ಮಹಾರಾಜ ಈಗ ರಾಜನಾಗಿದ್ದ. ದೇವತೆಗಳು ಏನೂ ಕೂಡ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ದೇವತೆಗಳು ಅಮೃತಪಾನ ಮಾಡಿರ್ಬೋದು, ಸಾಯೋದಿಲ್ಲ, ಆದರೆ ಅವ್ರನ್ನ ಹೊಡಿಬೋದು, ನೋವಾಗುತ್ತೆ, ಹೀಗೆ ಬಂಧಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಸಾಯೋದಿಲ್ಲ ಅಷ್ಟೇ. ಹೇಗೆ ರಾವಣ ಕೂಡ ಎಲ್ಲ ದೇವತೆಗಳನ್ನು ತನ್ನ ಸಿಂಹಾಸನ ಮೇಲೆ ಕೂರಲಿಕ್ಕೆ ಮೆಟ್ಲನ್ನಾಗಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದ. ಪ್ರತಿ ದಿವಸ ಸಿಂಹಾಸನ ಕೂರಬೇಕು ಅಂತ ಹೇಳಿದ್ರೆ ಎಲ್ಲ ನವಗ್ರಹಗಳು ಅವರೆಲ್ಲ ಮೆಟ್ಲುಗಳಾಗಿ ಮಾಡಬೇಕು. ಎಲ್ಲ ತುಳಿದು ಮೇಲೆ ಶನಿನ ಕೂರಿಸ್ಕೊಂಡ್ಬಿಟ್ಟಿದ್ದ. ಶನಿಯ ಮೇಲೆ, ಶನಿದೇವನ ಮೇಲೆ ಕಾಲಿಟ್ಕೊಂಡು ಕೂರ್ತಾ ಇದ್ದ ಸಿಂಹಾಸನದ ಮೇಲೆ. ಸೊ ಹೀಗೆ ಶಕ್ತಿ.
ಇನ್ನೊಂದು ಕಡೆ ಇಂತಹ ಶಕ್ತಿಯನ್ನು ಪಡೆದಂತಹ ದೈತ್ಯರು ಅಟ್ಟಹಾಸದಲ್ಲಿರಬೇಕಾದ್ರೆ ದೇವತೆಗಳ ತಾಯಿ ಅದಿತಿ, ಅವಳಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ನನ್ನ ಮಕ್ಕಳು ಯಾವುದೇ ರೀತಿಯ ಸ್ಥಾನ ಇಲ್ಲದೆ ಭಯದಿಂದ ಎಲ್ಲೆಲ್ಲಿ ಮರೆ ಮುಚ್ಕೊಂಡು ಹೋಗ್ತಾ ಇದ್ದಾರೆ, ಅವರ ಗತಿ ಏನು, ಅವರನ್ನು ಕಾಪಾಡಬೇಕು, ಅವರಿಗೆ ಸ್ಥಾನ ಕೊಡಬೇಕು ಅನ್ನುವಂಥ ಚಿಂತನೆ ಅದಿತಿ ಮಾಡ್ತಾ ಇರ್ತಾಳೆ. ಯಾರ ಹತ್ರ ಹೋಗೋದು? ತನ್ನ ಪತಿ ಕಶ್ಯಪನ ಹತ್ರ ಹೋಗ್ತಾರೆ. ಕಶ್ಯಪ ಮಹಾ ತಪಸ್ವಿ, ಅನೇಕ ಗ್ರಹಗಳನ್ನು ಕೂಡ ಸೃಷ್ಟಿ ಮಾಡಿದ ಶಕ್ತಿ ಕಶ್ಯಪನಿಗಿತ್ತು. ಆದ್ದರಿಂದ ತನ್ನ ಪತಿಯ ಶಕ್ತಿಯನ್ನು ತಿಳಿದಂತಹ ಅದಿತಿ ಹೋಗಿ ಪ್ರಾರ್ಥನೆ ಮಾಡ್ಕೋತಾಳೆ. ಹೇ ಪತಿ ಪರಮೇಶ್ವರ, ನನ್ನ ಮಕ್ಕಳು ಯಾವುದೇ ರೀತಿಯ ಸ್ಥಾನಮಾನವಿಲ್ಲದೆ ಕದ್ದು ಮುಚ್ಚಿ ಅಲ್ಲಿ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲ ಓಚ್ಕೋತಾ ಇದ್ದಾರೆ. ದಯವಿಟ್ಟು ಅವರ ಸ್ಥಾನಗಳು ವಾಪಸ್ ಕೊಡುವ ಹಾಗೆ ನನಗೆ ಆಶೀರ್ವದಿಸಿ, ಏನಾದರೂ ಮಾರ್ಗವನ್ನು ತೋರಿಸಿ ಅನ್ನೋಂಥ ಪ್ರಾರ್ಥನೆ ಅದಿತಿ ಕಶ್ಯಪ ಮುನಿಗಳನ್ನು ಕೇಳ್ಕೊತಾಳೆ. ಆದರೆ ಕಶ್ಯಪ ಮುನಿ ಹೇಳ್ತಾ ಇದ್ದಾರೆ, ಕಶ್ಯಪ ಮುನಿಯ ಭಾವನೆ ಹೇಗಿತ್ತು ಅಂದರೆ, ಅಪಿ ವಾಕುಶಲಂ ಕಿಂಚಿತ್ ಗೃಹೇಶು ಗೃಹಮೇದಿನಿ ಧರ್ಮಸ್ಯಾರ್ಥಸ್ಯ ಕಾಮಸ್ಯ ಯತ್ರ ಯೋಗೋ ಹಿ ಅಯೋಗಿನಾಂ. ನನ್ನ ಪ್ರೀತಿಯ ಪತ್ನಿಯೇ, ನೀನು ಮನೆಯ ಜೀವನಕ್ಕೆ ತುಂಬ ಅಂಟಿಕೊಂಡಿದ್ದೀಯ. ಧರ್ಮ ಅರ್ಥ ಕಾಮ ಮೋಕ್ಷ ಇದಕ್ಕೆ ತುಂಬ ಆಸಕ್ತಿಯನ್ನು ಹೊಂದಿದ್ದೀಯ. ಇದರಲ್ಲಿ ಏನಾದರೂ ತಪ್ಪುಗಳು ಆಗಿದ್ದೀಯಾ ಎಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಹಾಗೂ ಪ್ರಾರ್ಥನೆ ಮಾಡ್ಕೋತಾ ಇದ್ದಾಳೆ. ಯಥಾತಾನಿ ಪುನಃ ಸಾಧೋ ಪ್ರಪದ್ಯೇರೇನ್ ಮಮಾತ್ಮಜಾಹ ತಥಾ ವಿದೇಹಿ ಕಲ್ಯಾಣಂ ದಿಹ ಕಲ್ಯಾಣ ಕೃತ್ತಮ. ಹೇ ಮುನಿಶ್ರೇಷ್ಠರೇ, ದಯವಿಟ್ಟು ನಮಗೆ ಆಶೀರ್ವಾದವನ್ನು ಮಾಡಿ, ನಮ್ಮ ಮಕ್ಕಳು ಯಾವುದನ್ನು ಕಳೆದುಕೊಂಡಿದ್ದಾರೆ ಅವರು ವಾಪಸ್ ಸಿಗುವ ಹಾಗೆ ಮಾಡಿ. ಅಂದರೆ ಕಶ್ಯಪ ಮುನಿ ಹೇಳ್ತಾ ಇದ್ದಾರೆ, ಕ್ವದೇಹೋ ಭೌತಿಕೋ ನಾತ್ಮ ಕ್ವಚಾತ್ಮ ಪ್ರಕೃತೆ ಪರಃ ಕಸ್ಯಕೆ ಪತಿ ಪುತ್ರಾದ್ಯ ಮೋಹ ಏವ ಹಿ ಕಾರಣಂ. ಈ ಭೌತಿಕ ಶರೀರವು ಪಂಚಭೂತಗಳಿಂದ ಆಗಿದೆ, ಆತ್ಮದಿಂದ ಭಿನ್ನವಾದಂತಹದ್ದು. ಆದರೆ ಈ ದೇಹಕ್ಕೆ ಆಸಕ್ತಿ ಹೊಂದಿರೋ ಕಾರಣ ಒಬ್ಬನು ಇದು ನನ್ನ ಪತಿ, ಇದು ನನ್ನ ಮಗ ಎಂದು ಭಾವಿಸುತ್ತಾನೆ. ಆದರೆ ಇದೆಲ್ಲವೂ ಕೂಡ ಕೇವಲ ಭ್ರಮೆಯಷ್ಟೇ. ನನ್ನ ಪ್ರೀತಿಯ ಅದಿತಿ, ದಯವಿಟ್ಟು ಭಗವಂತನ ಸೇವೆಯಲ್ಲಿ ತೊಡಗು. ಸಕಲ ಜಗತ್ತಿಗೆ ಒಡೆಯ ಅವನು, ಸಕಲರ ಹೃದಯದಲ್ಲಿ ನಿವಾಸ ಮಾಡುತ್ತಾನೆ. ಕೇವಲ ವಾಸುದೇವ ಕೃಷ್ಣ ಅವನು ಮಾತ್ರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಬಹುದು, ಯಾಕಂದರೆ ಅವನೇ ಜಗತ್ತಿಗೆ ಗುರು. ಉಪತಿಷ್ಠಸ್ವ ಪುರುಷಂ ಭಗವಂತಂ ಜನಾರ್ದನಂ ಸರ್ವಭೂತ ಗುಹಾವಾಸಂ ವಾಸುದೇವಂ ಜಗದ್ಗುರುಂ. ಆದರೂ ಅದಿತಿ ಮತ್ತೆ ಪ್ರಾರ್ಥನೆ ಮಾಡ್ತಾಳೆ, ಹೌದು ನೀನು ಹೇಳಿದೆಲ್ಲ ಸರಿಯೇ, ಆಸಕ್ತಿ ಹೊಂದಿದ್ದೀನಿ, ಹೊರಗೆ ಬರಬೇಕು, ವೈರಾಗ್ಯ ಬೆಳೆಸ್ಕೋಬೇಕು, ಎಲ್ಲವೂ ತಿಳಿದಿದೆ. ಆದರೂ ಮಕ್ಕಳಿಗೆ ಏನೂ ಸ್ಥಾನ ಇಲ್ಲ. ದಯವಿಟ್ಟು ಹೇಗಾದರೂ ಅವರಿಗೆ ಅವರ ಸ್ಥಾನ ಕೊಡುವ ಹಾಗೆ ಮಾಡಿ. ಯಾವ ನಿಯಮಗಳನ್ನು ಪಾಲನೆ ಮಾಡೋದರಿಂದ ಭಗವಂತ ನನ್ನ ಪ್ರೀತನಾಗುತ್ತಾನೆ, ದಯವಿಟ್ಟು ಆ ನಿಯಮಗಳನ್ನು ತಿಳಿಸಿ. ಯಾವ ವ್ರತವನ್ನು ಮಾಡಬೇಕು ಇದನ್ನು ನನಗೆ ತಿಳಿಸಿ.
ಆಗ ಕಶ್ಯಪ ಮುನಿ ಹೇಳುತ್ತಾರೆ, ಸರಿ, ನೀನು ಪಾಯೋವ್ರತವನ್ನು ಮಾಡು. ಇದೊಂದು ವಿಶೇಷವಾದಂತಹ ವ್ರತ. ಈ ಪಾಯೋವ್ರತವನ್ನು ಮಾಡುವುದರಿಂದ ಭಗವಂತ ಮಗನಾಗಿ ಬರುತ್ತಾನೆ. ಅದರಿಂದ ಫಾಲ್ಗುಣ ಮಾಸದಲ್ಲಿ 12 ದಿವಸಗಳು, ದ್ವಾದಶಿಗಿಂತ ಮುಂಚೆ 12 ದಿವಸಗಳ ಮುಂಚೆ ಶುರು ಮಾಡಬೇಕು. ದ್ವಾದಶಿಗೆ ಈ ವ್ರತ ಅನ್ನೋದು ಪೂರ್ಣಗೊಳ್ಳಬೇಕು. ಕೇವಲ ಹಾಲನ್ನು ಕುಡಿಯುತ್ತಾ ಭಗವಂತ ಹರಿಯನ್ನು ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡಬೇಕು. ಸೊ ಹೀಗೆ ನಾನಾ ನಿಯಮಗಳನ್ನು ಕಶ್ಯಪ ಮುನಿಗಳು ಅದಿತಿಗೆ ಹೇಳ್ತಾರೆ. ಹಾಗೆ ಅದಿತಿಯು ಕೂಡ ಶ್ರದ್ಧಾಭಕ್ತಿಯಿಂದ ಆ ಎಲ್ಲ ನಿಯಮಗಳನ್ನು ಪಾಲನೆ ಮಾಡ್ತಾ 12 ದಿವಸಗಳು ಕೇವಲ ಹಾಲನ್ನು ಸೇವನೆ ಮಾಡ್ತಾ ಭಗವಂತ ಹರಿಯ ಆರಾಧನೆ ಮಾಡಿದಾಗ ಭಗವಂತ ಹರಿ ಅವರಿಗೆ ಪ್ರಕಟನಾಗುತ್ತಾನೆ. ಅನಂತರ ಎಲ್ಲ ದೇವತೆಗಳು ಹಾಗೂ ಕಶ್ಯಪ ಮುನಿ ಹಾಗೂ ಅದಿತಿ ಗುಣಗಾನವನ್ನು ಮಾಡ್ತಾರೆ. ಪ್ರಾರ್ಥನೆಗಳಿದೆ, ದಯವಿಟ್ಟು ಶ್ಲೋಕವನ್ನು ಹೇಳಿ. ಪ್ರಾರ್ಥನೆಗಳು: ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹೀಯಸೇ ಸರ್ವಭೂತ ನಿವಾಸಾಯ ವಾಸುದೇವಾಯ ಸಾಕ್ಷಿಣೇ ನಮೋ ಅವ್ಯಕ್ತಾಯ ಸೂಕ್ಷ್ಮಾಯ ಪ್ರಧಾನ ಪುರುಷಾಯ ಚ ಚತುರ್ವಿಂಶತ್ ಗುಣಜ್ಞಾಯ ಗುಣಸಂಖ್ಯಾನ ಹೇತವೇ ನಮೋ ದ್ವಿಶೀರ್ಷ್ಣೇ ತ್ರಿಪದೇ ಚತುಃಶೃಂಗಾಯ ತಂತವೇ ಸಪ್ತಹಸ್ತಾಯ ಯಜ್ಞಾಯ ತ್ರೈವಿದ್ಯಾತ್ಮನೇ ನಮಃ. ನಮಃ ಶಿವಾಯ ರುದ್ರಾಯ ನಮಃ ಶಕ್ತಿಧರಾಯ ಚ ಸರ್ವವಿದ್ಯಾಧಿಪತಯೇ ಭೂತಾನಾಂ ಪತಯೇ ನಮಃ. ನಮೋ ಹಿರಣ್ಯಗರ್ಭಾಯ ಪ್ರಾಣಾಯ ಜಗತಾತ್ಮನೇ ಯೋಗೈಶ್ವರ್ಯ ಶರೀರಾಯ ನಮಸ್ತೆ ಯೋಗ ಹೇತವೇ ನಮಸ್ತ ಆದಿದೇವಾಯ ಸಾಕ್ಷಿಭೂತಾಯ ತೇ ನಮಃ. ನಾರಾಯಣಾಯ ಋಷಯೇ ನರಾಯ ಹರಯೇ ನಮಃ. ನಮೋ ಮರ್ಕಟ ಶ್ಯಾಮ ನಮೋ ಮರಕಟ ಶ್ಯಾಮ ವಪುಷೇ ಅಧಿಗತ ಶ್ರಿಯೇ ಕೇಶವಾಯ ನಮಸ್ತುಭ್ಯಂ ನಮಸ್ತೆ ಪೀತವಾಸಸೇ ತ್ವಂ ಸರ್ವವರ್ಧಃ ಪುಂಸಾಂ ವರೇಣ್ಯ ವರದರ್ಶಭ ಅತಸ್ತೆ ಶ್ರೇಯಸೇ ಧೀರಾಃ ಪಾದರೇಣುಂ ಉಪಾಸತೆ. ಅನವರ್ತಂತ ಯಂ ದೇವಾಃ ಶ್ರೀಶ್ಚ ತತ್ಪಾದಪದ್ಮಯೋಃ ಸ್ಪೃಹಯಂತ ಇವಾಮೋದಂ ಭಗವಾನ್ ಮೇ ಪ್ರಸೀದತಾಂ. ಇಷ್ಟು ಮಂತ್ರಗಳನ್ನು ಪ್ರತಿನಿತ್ಯ ಜಪಿಸುತ್ತಾ ಹರಿಯ ಆರಾಧನೆ ಮಾಡಬೇಕು ಎಂದು ಕಶ್ಯಪ ಮುನಿ ಉಪದೇಶಿಸಿದರು. ಹೀಗೆ 12 ದಿವಸಗಳು ಅದಿತಿ ಶ್ರದ್ಧೆಯಿಂದ ಆರಾಧನೆ ಮಾಡಿ ಈ ಪಾಯೋವ್ರತವನ್ನು ಪೂರ್ಣಗೊಳಿಸಿದಾಗ ಹದಿಮೂರನೇ ದಿವಸ ಭಗವಂತ ಹರಿ ಪ್ರಕಟನಾಗುತ್ತಾನೆ.
ಶಂಖಚಕ್ರ ಗದಾ ಪದ್ಮ ಅತ್ಯಂತ ತೇಜಸ್ವಿಯಾದಂಥ ಭಗವಂತ ಅದಿತಿಯ ಮುಂದೆ ಪ್ರಕಟನ ಆದಾಗ ಅದಿತಿ ಕೂಡ ಕಣ್ಣಲ್ಲಿ ನೀರನ್ನು ಹರಿಸುತ್ತಾ ಎರಡು ಕೈಗಳನ್ನು ಜೋಡಿಸಿ ಅವಳ ರೋಮಗಳೆಲ್ಲ ನಿಂತು ಅವಳು ಮೈ ನಡುಗುತ್ತಾ ಭಗವಂತನ ಗುಣಗಾನವನ್ನು ಮಾಡುತ್ತಾಳೆ, ನಮಸ್ಕರಿಸುತ್ತಾಳೆ, ಸ್ವಾಗತ ಮಾಡುತ್ತಾಳೆ. ಕೇವಲ ಕಣ್ಣಿನ ನೋಡುತ್ತಾನೆ ಅವಳು ಆನಂದಿಸ್ತಾ ಇದ್ದಾಳೆ, ಭಗವಂತನ ಗುಣಗಾನ ಮಾಡ್ತಾಳೆ. ಯಜ್ಞೇಶ ಯಜ್ಞ ಪುರುಷಾಚ್ಯುತ ತೀರ್ಥಪಾದ ತೀರ್ಥಾಶ್ರವ ಶ್ರವಣ ಮಂಗಳ ನಾಮಧೇಯ ಆಪನ್ನ ಲೋಕ ವೃಜಿನ ಪಶಮೋದಯಾದ್ಯ ಶಮ್ನಃ ಕೃದೀಶ ಭಗವನ್ ಅಸಿ ದೀನನಾಥಃ. ಹೇ ಪರಮಪ್ರಭುವೇ, ಪರಮ ನಿಯಂತ್ರಕನೇ, ಸಕಲ ತೀರ್ಥಕ್ಷೇತ್ರಗಳ ಆಶ್ರಯನೇ, ದೀನಬಂಧುವೆ, ಸಕಲ ಜೀವಿಗಳಿಗೆ ಆಶ್ರಯ ಕೊಡುವಂಥವನೇ, ಸಕಲ ಜೀವಿಗಳ ಕಷ್ಟಗಳನ್ನು ನಾಶ ಮಾಡುವಂಥವನೇ, ದಯವಿಟ್ಟು ನಮಗೆ ಆಶೀರ್ವದಿಸು. ಹೀಗೆ ಅನೇಕ ಶ್ಲೋಕಗಳಿಂದ ಅದಿತಿ ಗುಣಗಾನ ಮಾಡ್ತಾಳೆ. ಸಕಲ ವಿಷಯಗಳನ್ನು ತಿಳಿದಿರುವಂತಹ ಭಗವಂತ ಗೊತ್ತಿದೆ ಯಾಕೋಸ್ಕರ ಅದಿತಿ ತಪಸ್ಯವನ್ನು ಮಾಡಿದ್ದಾಳೆ, ಪಾಯವ್ರತ ಮಾಡಿದ್ದಾಳೆ. ಭಗವಂತ ಹೇಳ್ತಾ ಇದ್ದಾನೆ, ದೈವ ಮಾತರ್ ಭವತ್ಯಾಮೆ ವಿಜ್ಞಾತಂ ಚಿರಕಾಂಕ್ಷಿತಂ ಯತ್ಸಪತ್ನೇರತ ಶ್ರೀಣಾಂ ಚಾವಿತಾನಂ ಸ್ವಧಾಮತಃ. ಹೇ ದೇವತೆಗಳ ತಾಯಿಯೇ, ನಾನು ತಿಳಿದಿದ್ದೇನೆ ನೀನು ನಿನ್ನ ಮಕ್ಕಳ ಒಳಿತಿಗೋಸ್ಕರ, ರಕ್ಷಣೆಗೋಸ್ಕರ, ಐಶ್ವರ್ಯವನ್ನು ಕಳೆದುಕೊಂಡು ಶತ್ರುಗಳಿಂದ ತಮ್ಮ ಸ್ಥಾನಮಾನವನ್ನು ಕಳೆದುಕೊಂಡಿರುವಂತಹ ನಿಮ್ಮ ಮಕ್ಕಳ ರಕ್ಷಣೆಗೋಸ್ಕರ ನನ್ನ ಪ್ರಾರ್ಥನೆಯನ್ನು ಮಾಡಿದ್ದೀಯ. ಆದ್ದರಿಂದ ನೀನು ನಿನ್ನ ಇಚ್ಛೆ ಪೂರ್ಣ ಆಗುವ ಹಾಗೆ ನಾನು ಮಾಡುತ್ತೇನೆ. ಯಾವುದೇ ರೀತಿಯ ತಪ್ಪುಗಳನ್ನು ಮಾಡದೆ ತುಂಬ ಶ್ರದ್ಧಾ ಭಕ್ತಿಯಿಂದ ನನ್ನ ಆರಾಧನೆ ಮಾಡಿರೋ ಕಾರಣ ನಾನು ನಿನ್ನ ಮಗನಾಗಿ ಪ್ರಕಟನಾಗುತ್ತೇನೆ. ಹೀಗೆ ಹೇಳಿ ಭಗವಂತ ಕಶ್ಯಪ ಮುನಿಯ ದೇಹವನ್ನು ಪ್ರವೇಶ ಮಾಡ್ತಾನೆ. ಕಶ್ಯಪ ಮುನಿಯ ವೀರ್ಯದಿಂದ ಭಗವಂತ ಅದಿತಿಯ ಗರ್ಭವನ್ನು ಪ್ರವೇಶ ಮಾಡುತ್ತಾನೆ. ಇಲ್ಲಿ ಭಗವಂತ ಹೇಗೆ ಕೃಷ್ಣನ ಲೀಲೆಯಲ್ಲಿ ಬಂದಾಗ ಕೃಷ್ಣ ವಸುದೇವನ ಮನಸ್ಸನ್ನು ಪ್ರವೇಶ ಮಾಡ್ತಾನೆ, ಮತ್ತು ಹೃದಯವನ್ನು ಪ್ರವೇಶ ಮಾಡ್ತಾನೆ, ಮತ್ತು ಹೃದಯದಿಂದ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡ್ತಾನೆ. ಆದರೆ ಇಲ್ಲಿ ಕಶ್ಯಪ ಮುನಿಗಳ ವೀರ್ಯದ ಮೂಲಕ ಅವನು ಅದಿತಿಯ ಗರ್ಭವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹೀಗೆ ಭಗವಂತ ಸಾಧಾರಣವಾಗಿ ಹೇಗೆ ಜನನ ಆಗ್ತಾರೋ ಹಾಗೂ ಕೂಡ ಅವನು ಬರಬಹುದು. ಅವನು ಮನಸ್ಸಿನಿಂದನೂ ಕೂಡ ಬರಬಹುದು. ನರಸಿಂಹನಾಗಿ ಬಂದಾಗ ಕಂಬನಿಂದನೂ ಬರಬಹುದು. ವರಹ ರೂಪದಲ್ಲಿ ಇರಬೇಕಾದ್ರೆ ಬ್ರಹ್ಮನ ಮೂಗಿನಿಂದ ಪ್ರಕಟನ ಆಗಬಹುದು. ಇದು ಭಗವಂತನ ಅಸೀಮವಾದಂತಹ ಶಕ್ತಿ. ಭಗವಂತ ಹೇಗೆ ಬಂದರೂ ಕೂಡ ಅವನು ಭಗವಂತನಾಗೇ ಇರ್ತಾನೆ. ಅವನ ಇಚ್ಛೆ ಸ್ವ ಇಚ್ಛೆ. ಅವನ ವೀರ್ಯದ ಮೂಲಕ ಬಂದಿರೋ ಕಾರಣ ಅವನು ನಮ್ಮ ಹಾಗೆಯೇ ಶರೀರವನ್ನು ಧಾರಣೆ ಮಾಡುತ್ತಾನೆ, ಮಾಯದ ಪ್ರಭಾವಕ್ಕೆ ಒಳಗಾಗುತ್ತಾನೆ ಎಂದಲ್ಲ. ಅವನು ಹೇಗೆ ಪ್ರಕಟವಾದರೂ ಕೂಡ ತನ್ನ ಸ್ವತಂತ್ರವಾದಂತಹ ಅಸೀಮದ ಶಕ್ತಿಯನ್ನು ಅವನು ಹೊಂದಿರುತ್ತಾನೆ. ಇದನ್ನು, ಈ ತತ್ವಜ್ಞಾನವನ್ನು ನಾವು ಮರೆಯಬಾರದು. ಹೀಗೆ ಪ್ರವೇಶ ಮಾಡಿದಾಗ ಆದಿತ್ಯ ಗರ್ಭದಲ್ಲಿರಬೇಕಾದರೆ ನಾನಾ ದೇವಾನುದೇವತೆಗಳು ಬಂದು ಭಗವಂತನ ಆರಾಧನೆ ಮಾಡ್ತಾರೆ. ಮೊದಲಿಗೆ ಬಂದಂಥವನು ಬ್ರಹ್ಮ ಆರಾಧನೆ ಮಾಡ್ತಾ ಇದ್ದಾನೆ. ಎಲ್ಲರೂ ಹೇಳಿ, ಜಯೋರುಗಾಯ ಭಗವನ್ ಉರುಕ್ರಮ ನಮೋಸ್ತುತೆ, ನಮೋ ಬ್ರಹ್ಮಣ್ಯ ದೇವಾಯ
ತ್ರಿಗುಣಾಯ ನಮೋ ನಮಃ. ನಮಸ್ತೆ ಪೃಷ್ಣಿಗರ್ಭಾಯ ವೇದಗರ್ಭಾಯ ವೇದಸೇ ತ್ರಿನಾಭಾಯ ತ್ರಿಪೃಷ್ಠಾಯ ಶಿಪಿವಿಷ್ಟಾಯ ವಿಷ್ಣವೇ. ಹೀಗೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಹೇ ಭಗವಂತ, ಇದಕ್ಕೆ ಮುಂಚೆಯೂ ಕೂಡ ನೀವು ಪ್ರಕಟನಾಗಿದ್ದೆ ಪೃಷ್ಣಿಗರ್ಭನಾಗಿ. ಈಗ ಮತ್ತೆ ಪುನಃ ಅದಿತಿಯ ಮಗುವಾಗಿ ಎರಡನೇ ಬಾರಿ ಪ್ರಕಟವಾಗ್ತಾ ಇದೆಯಾ. ಮುಂದೇನೂ ಕೂಡ ಪ್ರಕಟವಾಗ್ತಾನೆ ಕೃಷ್ಣನಾಗಿ. ಕೃಷ್ಣನು ಕೂಡ ಇದೇ ವಿಷಯವನ್ನು ಹೇಳಿದ್ದ, ಹೇ ದೇವಕಿ, ಇದು ಮೊದಲೇ ಬಾರಿ ಎಲ್ಲ ಬಂದಿದ್ದು, ಇದರಿಂದ ಹಿಂದಿನ 3 ಜನ್ಮಗಳು ಪೃಷ್ಣಿಗರ್ಭನಾಗಿ ಮತ್ತು ಉಪೇಂದ್ರನಾಗಿ ಈಗ ಕೃಷ್ಣನಾಗಿ ನಾನು ಬರ್ತಾ ಇದ್ದೀನಿ. ಇದು ಕೂಡ ಭಗವಂತ ಹೇಳಿದ್ದಾನೆ. ಅನಂತರ ಭಗವಂತ ಎಲ್ಲರಿಗೆ ಕಾಣುವ ಹಾಗೆ ದೇವತೆಗಳ ಲೋಕದಲ್ಲಿ ಶ್ರಾವಣ ದ್ವಾದಶಿ ಎಂದು, ಶ್ರಾವಣ ಮಾಸದ ದ್ವಾದಶಿ, ಅಭಿಜಿತ್ ಅನ್ನುವಂಥ ನಕ್ಷತ್ರದಲ್ಲಿ ಭಗವಂತ ವಾಮನನಾಗಿ ಪ್ರಕಟನಾಗುತ್ತಾನೆ. ಆದ್ದರಿಂದ ಈ ದ್ವಾದಶಿಯನ್ನು ವಾಮನ ದ್ವಾದಶಿ ಎಂದು ಕರೆಯುತ್ತಾರೆ, ಅಥವಾ ಜಯಂತಿ ಅಂತ ಕೂಡ ಕರೀತಾರೆ. ಜಯಂತಿ ಅಂತ ಹೇಳಿದ್ರೆ ಭಗವಂತ ಪ್ರಕಟವಾದಂಥ ದಿವಸ. ಹಾಗೂ ವಿಜಯ, ಸೊ ವಿಜಯ ದ್ವಾದಶಿ ಎಂದು ಕೂಡ ಈ ದ್ವಾದಶಿಗೆ ಹೆಸರಿದೆ. ಯಾಕೆಂತ ಹೇಳಿದ್ರೆ ಭಗವಂತ ಪ್ರಕಟನಾಗಿರೋ ಕಾರಣ ದೇವತೆಗಳಿಗೆ ವಿಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥರುಧನುರ್ಧರಃ ತತ್ರ ಶ್ರೀ ವಿಜಯ ಧ್ರುವ ನೀತಿರ್ ಭೂತಿರ್ ಮತಿರ್ಮಮ. ಇಲ್ಲಿ ಭಗವಂತ ಇರ್ತಾನೋ ಹಾಗೂ ಭಗವಂತನ ಶುದ್ಧವಾದ ಭಕ್ತರಿರ್ತಾರೋ ಅಲ್ಲಿ ನಿಶ್ಚಯವಾಗಿ ವಿಜಯ, ಐಶ್ವರ್ಯ, ನೀತಿ ಎಲ್ಲವೂ ಕೂಡ ನೆಲೆಸುತ್ತೆ. ಆದ್ದರಿಂದ ನಮ್ಮ ಕರ್ತವ್ಯ, ನಾವು ಭಗವಂತನ ಶುದ್ಧ ಭಕ್ತರಾಗಬೇಕು. ಹಾಗೂ ಈಗ ನಮಗೆ ಕೊಟ್ಟಿರುವಂಥ ವ್ರತ, ನಾವು ಪಾಯುವ್ರತ ಮಾಡಬೇಕಾಗಿಲ್ಲ, ಭಗವಂತನನ್ನು ಮಗುವಾಗಿ ಪಡಿಬೇಕು ಅಂತ ಅವಶ್ಯಕತೆ ಇಲ್ಲ. ನಾವು ಕೇವಲ ನಮ್ಮ ಹೃದಯದ ಶುದ್ಧೀಕರಣ ಮಾಡಬೇಕು. ಹಾಗೂ ಎಲ್ಲ ಅನ್ಯ ಜೀವಿಗಳಿಗೆ ಶುದ್ಧೀಕರಣ ಆಗುವಂಥ ಈ ಮಾರ್ಗವನ್ನು ಪ್ರಚಾರ ಮಾಡಬೇಕು. ಅದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಈ ಮಂತ್ರದ ಜಪ. ಆಕಾಶ ಮಾರ್ಗವಾಗಿ ನಾನಾ ದೇವಾನ್ ದೇವತೆಗಳು, ಗಂಧರ್ವರು, ಕಿನ್ನರರು, ವಿದ್ಯಾಧರ, ಕಿಂಪುರುಷ, ಚರಣ, ಯಕ್ಷ ಎಲ್ಲರೂ ಕೂಡ ಪುಷ್ಪಾವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಜಯ ಜಯ ಅಂತ ಹೇಳಿ ಗುಣಗಾನ ಮಾಡ್ತಾ ಇದ್ದಾರೆ. ಕಶ್ಯಪುಣ್ಯಗಳ ಜೈಕಾರ ಮಾಡ್ತಾ ಇದ್ದಾರೆ, ಅದಿತಿಯ ಜೈಕಾರ ಮಾಡ್ತಾ ಇದ್ದಾರೆ. ಸೊ ಭಗವಂತ ಪ್ರಕಟನಾದಾಗ ಎಲ್ಲ ಚತುರ್ಭುಜ ರೂಪದಲ್ಲಿ ಶಂಖಚಕ್ರ ಗದಾ ಪದ್ಮ ಹೀಗೆ ಪ್ರಕಟನಾಗ್ತಾನೆ. ಅದಾದ ನಂತರ ಅವರ ಎಲ್ಲರ ಮುಂದೆನೇ ಸಣ್ಣ ಬಾಲಕನಾಗಿ ಅವನು ವೇಷ ಬದಲಾಯಿಸ್ತಾನೆ. ಭಗವಂತ ಪ್ರಕಟನಾದಾಗ ವಾಮನ ರೂಪ ಇರಲಿಲ್ಲ, ಬದಲಾಗಿ ವಿಷ್ಣು ರೂಪನೇ ಬಂದಿದ್ದಂಥದ್ದು. ವಿಷ್ಣು ರೂಪ ತೋರಿಸಿ ಮತ್ತೆ ಅವನು ವಾಮನ ರೂಪವನ್ನು ತಾಳ್ತಾನೆ. ಸಂಪಶ್ಯತೋರ್ ದಿವ್ಯಗತಿರ್ ಯಥಾ ನಟಃ. ಹೇಗೆ ನಾಟಕ ಮಾಡುವಂಥವರು ವೇಷವನ್ನು ಧಾರಣೆ ಮಾಡುತ್ತಾ ಸ್ಟೇಜ್ ಮೇಲೆ ಬರ್ತಾರೋ ಹಾಗೆಯೇ ಭಗವಂತ ಶ್ರೀಹರಿ ಇಲ್ಲಿ ಬಲಿ ಮಹಾರಾಜನ ಒಂದು ಅಗ್ನಿ ಅಲ್ಲಿ ಯಜ್ಞಕುಂಡಕ್ಕೆ ಹೋಗಲು ಅವನು ಆ ಚತುರ್ಭುಜ ರೂಪವನ್ನು ಬಿಟ್ಟು ದ್ವಿಭುಜ ರೂಪ ವಾಮನ ರೂಪವನ್ನು ತಾಳ್ತಾನೆ. ಸೊ ಹೀಗೆ ವಾಮನ ರೂಪದಲ್ಲಿ ಪ್ರಕಟನಾದಾಗ ಎಲ್ಲ ದೇವಾನ್ ದೇವತೆಗಳು ಭಗವಂತನಿಗೋಸ್ಕರ ನಾನಾ ರೀತಿಯ ಉಡುಗೊರೆಗಳನ್ನು ಕೊಡುತ್ತಾರೆ. ಮೊದಲಿಗೆ ಸೂರ್ಯದೇವ ಗಾಯತ್ರಿ ಮಂತ್ರವನ್ನು ನೀಡ್ತಾನೆ. ಬೃಹಸ್ಪತಿ ಯಜ್ಞೋಪಯುತವನ್ನು ನೀಡ್ತಾರೆ. ಕಶ್ಯಪ ಮುನಿಗಳು ಒಂದು
ಹುಲ್ಲಿನ ಬೆಲ್ಟನ್ನು ಉಡುಗೊರೆಯಾಗಿ ಕೊಡ್ತಾರೆ. ಭೂಮಿದೇವಿ ಜಿಂಕೆ ಚರ್ಮವನ್ನು ಕೊಡ್ತಾರೆ. ಹಾಗೂ ಚಂದ್ರ ಬ್ರಹ್ಮದಂಡ ಒಂದು ದಂಡವನ್ನು ಕೊಡ್ತಾರೆ. ಅದಿತಿ ಕೌಪಿನವನ್ನು ನೀಡ್ತಾಳೆ. ಅನಂತರ ಸ್ವರ್ಗಲೋಕದ ಅಧಿಪತಿಗಳು ಒಂದು ಛತ್ರಿಯನ್ನು ಕೊಡ್ತಾರೆ. ಹಾಗೂ ಸಪ್ತ ಋಷಿಗಳು ಕುಶ ಹುಲ್ಲನ್ನು ನೀಡ್ತಾರೆ. ಸರಸ್ವತಿ ದೇವಿ ರುದ್ರಾಕ್ಷಿ ಮಣಿಯನ್ನು ಕೊಡ್ತಾರೆ. ಕುಬೇರ ಭಿಕ್ಷೆ ಬೇಡುವ ಪಾತ್ರವನ್ನು ಕೊಡ್ತಾರೆ. ಹಾಗೂ ಭಗವತಿ ದೇವಿ ಮೊದಲ ಭಿಕ್ಷೆಯನ್ನು ಅವಳು ನೀಡ್ತಾಳೆ. ಹೀಗೆ ಸಕಲ ದೇವಾನುದೇವತೆಗಳು ಕೂಡ ಹರಿಯ ಸೇವೆ ಮಾಡಲಿಕ್ಕೆ ಯಾವುದೊಂದು ರೀತಿಯಲ್ಲಿ ತಮ್ಮದು ಆದರೂ ಒಂದು ಕಾಣಿಕೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತುಂಬ ಸಂತೋಷವಾಗಿದ್ದಾರೆ. ಯಾಕೆಂದರೆ ಭಗವಂತನ ದರ್ಶನ ದೇವಾನುದೇವತೆಗಳು ಕೂಡ ಲಭ್ಯವಾಗೋದಿಲ್ಲ. ಯಾವಾಗಲೂ ಭಗವಂತ ಕಾಣಿಸ್ಕೋತಾನೆ. ಆದ್ದರಿಂದ ಈಗ ಭಗವಂತ ಪ್ರಕಟನಾಗಿದ್ದಾನೆ ಅಂದರೆ ಎಲ್ಲರೂ ಕೂಡ ತಮ್ಮ ತಮ್ಮ ಸೇವೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ನಂತರ ವಾಮನ ದೇವ ಈ ಎಲ್ಲ ಅಲಂಕಾರದಲ್ಲಿ ಕೈಯಲ್ಲಿ ಕಮಂಡಲು, ಒಂದು ಕೈಯಲ್ಲಿ ಛತ್ರಿ ಎಲ್ಲ ನೋಡಬಹುದು ವಿಗ್ರಹವನ್ನು. ಹೀಗೆ ಅತ್ಯಂತ ತೇಜಸ್ವಿಯಾಗಿ ಅವನು ನಡೆಯುತ್ತಾ ಬಲಿ ಮಹಾರಾಜನ ಯಜ್ಞಸ್ಥಳವನ್ನು ಯಜ್ಞಶಾಲೆಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇಲ್ಲಿ ಬಲಿ ಮಹಾರಾಜ 100ನೇ ಅಶ್ವಮೇಧ ಯಜ್ಞವನ್ನು ಪೂರ್ಣಗೊಳಿಸಲಿಕ್ಕೆ ಮುಂದಾಗಿದ್ದಾನೆ. ಶುಕ್ರಾಚಾರ್ಯರ ನಿರ್ದೇಶನದಲ್ಲಿ 100 ಅಶ್ವಮೇಧ ಯಜ್ಞವನ್ನು ಮಾಡಿದಾಗ ಇಂದ್ರನ ಸ್ಥಾನ ಅವನಿಗೆ ಸಿಗುತ್ತೆ, ಲಭ್ಯವಾಗುತ್ತೆ. ಅದರಿಂದ ಈಗಾಗಲೇ 99 ಪೂರ್ಣ ಆಗಿದೆ, 100ನೇದು ಪೂರ್ಣ ಆಗಬೇಕಾಗಿದೆ. ಸೊ ಯಜ್ಞ ಸ್ಥಳಕ್ಕೆ ಬರ್ತಾ ಇದ್ದ ಹಾಗೆ ಬಲಿ ಮಹಾರಾಜ ನೋಡ್ತಾ ಇದ್ದಾನೆ. ಆ ದಿಕ್ಕಿನಲ್ಲಿ ಒಂದು ಅತ್ಯಂತ ತೇಜಸ್ಸು ಹೊರಗೆ ಬರ್ತಾ ಇದೆ. ಯಾವ ರೀತಿ ಸೂರ್ಯ ಪ್ರಕಟವಾದಾಗ ತೇಜಸ್ಸು ಬರುತ್ತೋ ಹಾಗೆಯೇ ತೇಜಸ್ಸು ಅನ್ನೋದು ಕಾಣಿಸ್ಕೊತಾ ಇದೆ. ಹಾಗೂ ಪ್ರತಿಯೊಂದು ನಡೆ ವಾಮನ ದೇವ ನಡ್ಕೊಂಡು ಬರ್ತಾ ಇದ್ದ ಹಾಗೆ ಭೂಮಿ ಅಲ್ಲಾಡ್ತಾ ಇತ್ತಂತೆ. ಒಂದೊಂದು ಹೆಜ್ಜೆ ಇಡ್ತಾ ಇದ್ದ ಹಾಗೆ ಭೂಮಿ ಅಲ್ಲಾಡ್ತಾ ಇತ್ತು. ಹೀಗೆ ತುಂಬ ಭಾರಿಯಾದಂತಹ ಹೆಜ್ಜೆಯನ್ನು ಇಡುತ್ತಾ ವಾಮನ ದೇವ ಯಜ್ಞ ಶಾಲೆಯನ್ನು ಪ್ರವೇಶ ಮಾಡ್ತಾನೆ. ಬಲಿ ಮಹಾರಾಜ ಇಂತಹ ತೇಜಸ್ವಿಯಾದ ಬ್ರಾಹ್ಮಣನನ್ನು ಕಂಡು ಆಶ್ಚರ್ಯಚಕಿತನಾಗ್ತಾನೆ, ಆಕರ್ಷಿತನಾಗ್ತಾನೆ. ಹಾಗೂ ಯಜ್ಞಸ್ಥಳದಿಂದ ಎದ್ದು ಹೋಗಿ ಸ್ವಾಗತ ಮಾಡ್ತಾನೆ. ಬಲಿ ಮಹಾರಾಜ ಬ್ರಾಹ್ಮಣರ ಸೇವೆ ಮಾಡುವಂಥವನು, ಗೌರವ ಕೊಡುವಂಥವನು. ಅದರಿಂದ ತೇಜಸ್ವಿ ಬ್ರಾಹ್ಮಣನ ಸ್ವಾಗತ ಮಾಡಲಿಕ್ಕೆ ಮುಂದಾಗಿದ್ದಾನೆ. ಪಾದಪೂಜೆ ಮಾಡಿದ್ದಾನೆ. ಸೊ ಹೀಗೆಲ್ಲ ಮಾಡ್ತಾ ಬಲಿ ಮಹಾರಾಜ ಕೇಳ್ತಾ ಇದ್ದಾನೆ. ಸ್ವಾಗತಂ ತೇ ನಮಸ್ತುಭ್ಯಂ ಬ್ರಹ್ಮನ್ ಕಿಂ ಕರವಾಮತೆ ಬ್ರಹ್ಮರ್ಷಿನಾಂ ತಪಃ ಸಾಕ್ಷಾನ್ ಮನ್ಯೇ ತ್ವಾರ್ಯ ವಪುರ್ಧರಂ. ಹೇ ಬ್ರಾಹ್ಮಣ, ಸ್ವಾಗತ, ಸುಸ್ವಾಗತ. ಹೃತ್ಪೂರ್ವಕವಾಗಿ ನನ್ನ ನಮನಗಳನ್ನು ಸ್ವೀಕರಿಸು. ಹೇಗೆ ನಾನು ನಿಮ್ಮ ಸೇವೆಯನ್ನು ಮಾಡಲಿ? ಸಕಲ ಬ್ರಾಹ್ಮಣರಿಗೆ ನೀವು ಅಧಿಪತಿಯಾಗಿ ಕಾಣುತ್ತಿದ್ದೀರ. ನಿಮ್ಮ ಆಗಮನದಿಂದ ನನ್ನ ಮನೆಯು ಧನ್ಯವಾಯಿತು. ನನ್ನ ದೇಶವು, ರಾಜ್ಯವು, ಪರಿವಾರವು ಶುದ್ಧೀಕರಣವಾಯಿತು. ನಾನು ಮಾಡಿದಂತಹ ಯಜ್ಞವು ನಿಮ್ಮ ಒಂದು ಉಪಸ್ಥಿತಿಯಿಂದ ಪರಿಪೂರ್ಣಗೊಂಡಿತು. ಹೇ ಬ್ರಾಹ್ಮಣ, ನಿಮ್ಮ ಪಾದಗಳ ಸ್ಪರ್ಶದಿಂದ ಸಮಸ್ತ ಭೂಮಿಯು ಶುದ್ಧೀಕರಣವಾಗಿದೆ. ನೀನು ನನ್ನಿಂದ ಏನು ದಾನವನ್ನು ಬೇಕಾದರೂ ಸ್ವೀಕಾರ ಮಾಡಬಹುದು. ನಿಮಗೆ ಏನು ಬೇಕು? ಆಕಳು ಬೇಕಾ? ಚಿನ್ನ ಬೇಕಾ? ಅರಮನೆ ಬೇಕಾ? ಅಥವಾ ಪತ್ನಿ, ಒಂದು ಒಳ್ಳೆಯ ಹುಡುಗಿ ಬೇಕಾ ವಿವಾಹ ಆಗಲಿಕ್ಕೆ? ಅಥವಾ ಹಳ್ಳಿಗಳು, ಕುದುರೆಗಳು, ರಥಗಳು, ನಿಮಗೆ ಏನು ಇಚ್ಛೆ ಇದೆ ಅದನ್ನು ಕೇಳಿ, ನಾನು ಅದನ್ನು ನಿಮಗೆ ದಾನವಾಗಿ ನೀಡಲಿಕ್ಕೆ ಮುಂದಾಗುತ್ತೇನೆ. ಹೀಗೆ ಬಲಿ ಮಹಾರಾಜ ಆಕರ್ಷಿತನಾಗಿದ್ದಾನೆ ಅಂತಹ ಬ್ರಾಹ್ಮಣನ ಕಂಡು. ಹಾಗೂ ದಾನವು ನೀಡಲಿಕ್ಕೆ ಮುಂದಾಗ್ತಾ ಇದ್ದಾನೆ.
ಆಗ ಭಗವಂತ ಉರುಕ್ರಮ ಉಪೇಂದ್ರ ಅದಿತಿಯ ಮಗನಾಗಿ ಬಂದಿರೋ ಕಾರಣ ಇಂದ್ರನ ತಮ್ಮ ಅದರಿಂದ ಉಪೇಂದ್ರ. ಭಗವಂತ ಹೇಳ್ತಾ ಇದ್ದಾನೆ, ವಚಸ್ತವೈತ ಜನದೇವ ಸೂಂತಂ ಕುಲೋಚಿತಂ ಧರ್ಮಯುತಂ ಯಶಸ್ಕರಂ ಯಸ್ಯ ಪ್ರಮಾಣಂ ಭೃಗವಃ ಸಂಪರಾಯೇ ಪಿತಾಮಹಃ ಕುಲವೃದ್ಧಃ ಪ್ರಶಾಂತಃ. ಹೇ ರಾಜನೇ, ನಿಶ್ಚಯವಾಗಿ ನೀನು ಮಹಾರಾಜ, ತುಂಬ ಕೀರ್ತಿವಂತನು. ಯಾಕೆಂದರೆ ನಿನ್ನ ರಾಜ್ಯದಲ್ಲಿ ಭೃಗು ಮಹರ್ಷಿಗಳಿಂದ ಬಂದಂತಹ ಅನೇಕ ಬ್ರಾಹ್ಮಣರು ನಿನಗೆ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಹಾಗೂ ನೀನು ಕೂಡ ಪ್ರಹ್ಲಾದ್ ಮಹಾರಾಜನ ಒಂದು ಪರಿವಾರದಲ್ಲಿ ಬಂದಿದ್ದೀಯ. ನೀನು ತುಂಬ ಧಾರ್ಮಿಕನಾಗಿದ್ದೀಯ. ಹಾಗೂ ಏನು ಭಾಷೆಯನ್ನು ಕೊಡ್ತೀಯ, ಪ್ರಮಾಣ ಮಾಡ್ತೀಯ, ಅದನ್ನು ನೀನು ಪೂರ್ಣಗೊಳಿಸ್ತೀಯ. ಇಲ್ಲಿ ತನಕ ನಿನ್ನ ಪರಿವಾರದಲ್ಲಿ ಬಂದಂಥವರು ಎಲ್ಲರೂ ಕೂಡ ದಾನಿಗಳು, ಯಾವತ್ತೂ ಕೂಡ ಜಿಪುಣತನ ಅನ್ನೋದು ಮಾಡಿಲ್ಲ, ಯಾವತ್ತೂ ಕೂಡ ಪ್ರಮಾಣ ಮಾಡೋದನ್ನು ಹಿಂತಗೊಂಡಿಲ್ಲ. ಅಂತಹ ವಂಶದಲ್ಲಿ ನೀನು ಬಂದಿದ್ದೀಯ. ಹಾಗೂ ನಿನ್ನ ಪೂರ್ವಜ ಪ್ರಹ್ಲಾದ್ ಮಹಾರಾಜ ನಿಮ್ಮ ಅಸುರ ಕುಲದಲ್ಲಿ ಒಂದು ಚಂದ್ರ ಇದ್ದ ಹಾಗೆ. ಹಾಗೂ ನಿಮ್ಮ ತಾತ ಹಿರಣ್ಯಾಕ್ಷ, ಅವನು ಕೂಡ ಎಂತಹ ಪ್ರಭಾವಶಾಲಿ. ಸಮಸ್ತ ಜಗತ್ತನ್ನು ಅವನು ಅತ್ಯಂತ ಧೈರ್ಯದಿಂದ ಓಡಾಡುತ್ತಿದ್ದ. ಅಂಥವನಿಗೆ ಎದುರು ಪಕ್ಷದಲ್ಲಿರುವಂತಹ ಜನರು ಯಾರೂ ಕೂಡ ಇರಲಿಲ್ಲ. ಕೇವಲ ಭಗವಂತ ಹರಿಯೇ ಬಂದು ವರಹ ರೂಪದಲ್ಲಿ ಬಂದಾಗ ಅವನು ಸಂಹಾರ ಮಾಡಲಿಕ್ಕೆ ಸಾಧ್ಯವಾಯಿತು. ಅಂತಹ ಶಕ್ತಿಯುತವಾದಂಥ ಪರಿವಾರ ನಿನ್ನದು. ಹೀಗೆ ವಾಮನದೇವ ಬಲಿ ಮಹಾರಾಜನ ಗುಣಗಾನ, ಅವನ ವಂಶದ ಗುಣಗಾನ ಮಾಡ್ತಾ ಇದ್ದಾನೆ. ತಸ್ಮಾತ್ ತ್ವತ್ವಮಹೀಮೀಷದ್ ವೃಣೇಹಂ ವರದರ್ಷಭಾತ್ ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಹಿತಾನಿ ಪದಾ ಮಮ. ಆದ್ದರಿಂದ ಹೇ ದೈತ್ಯರಾಜನೇ, ಅತ್ಯಂತ ಶ್ರೇಷ್ಠವಾದ ಕುಲದಲ್ಲಿ ಬಂದಿರುವಂತಹವನೇ, ನಾನು ನಿನ್ನಿಂದ ಕೇವಲ 3 ಹೆಜ್ಜೆಯಷ್ಟು ಭೂಮಿಯನ್ನು ದಾನವಾಗಿ ಇಚ್ಛೆಪಡುತ್ತೇನೆ. ನಾಣ್ಯಕ್ತೆ ಕಾಮಯೇ ರಾಜನ್ ವದಾನ್ಯ ಜಗದೀಶ್ವರಾತ್ ನೈನಃ ಪ್ರಾಪ್ನೋತಿ ವೈ ವಿದ್ವಾನ್ ಯಾವದ್ ಅರ್ಥ ಪ್ರತಿಗ್ರಹ. ಹೇ ರಾಜನೇ, ನೀನು ಜಗತ್ತಿಗೆ ಒಡೆಯ, ಸಕಲ ಬ್ರಹ್ಮಾಂಡ ನಿನ್ನ ಅಧೀನದಲ್ಲಿದೆ. ಆದರೆ ನನಗೆ ಕೇವಲ 3 ಹೆಜ್ಜೆಯಷ್ಟು ಜಾಗ ಸಾಕು. ಹೆಚ್ಚಾಗಿ ಜಾಗ ನನಗೆ ಬೇಕಾಗಿಲ್ಲ. ದಾನವಾಗಿ ಒಬ್ಬ ಬ್ರಾಹ್ಮಣನು ತೀವ್ರವಾದಂತಹ ದಾನವನ್ನು ಸ್ವೀಕಾರ ಮಾಡಿದರೆ ಒಂದು ನಾನಾ ರೀತಿಯ ಪಾಪದ ಪ್ರತಿಕ್ರಿಯೆಗಳಿಗೆ ಒಳಗಾಗುತ್ತಾನೆ. ಆದ್ದರಿಂದ ನನಗೆ 3 ಹೆಜ್ಜೆಯಷ್ಟು ದಾನವನ್ನು ಕೊಡು ಸಾಕು. ಬಲಿ ಮಹಾರಾಜ ಇದನ್ನು ಕೇಳಿದಾಗ ಅವನು ಹೇಳ್ತಾ ಇದ್ದಾನೆ, ಹೇ ಬ್ರಾಹ್ಮಣ, ನಿಷ್ಟು ತನಕ ಏನೆಲ್ಲ ಗುಣಗಾನ ಮಾಡಿದೆ, ಅದರಿಂದ ನೀನು ತುಂಬ ಬುದ್ಧಿವಂತ ಅಂತ ಅನ್ನಿಸ್ತು. ಆದರೂ ನೀನು ಸಣ್ಣ ಹುಡುಗನಾಗಿರೋ ಕಾರಣ ಸಣ್ಣ ಹುಡುಗನಾಗೆಯೇ ಪ್ರಾರ್ಥನೆ ಮಾಡ್ಕೋತಾ ಇದೆಯಾ. ಆದರೆ ಅಷ್ಟು ಬುದ್ಧಿ ನಿನಗಿಲ್ಲ. ಗುಣಗಾನ ಸರಿಗೆ ಮಾಡಿದೆ, ಆದರೆ ನನ್ನಂತಹ ಜಗತ್ತಿಗೆ ಒಡೆಯನಿಂದ ಕೇವಲ 3 ಹೆಜ್ಜೆಯ ಜಾಗ ಕೇಳ್ತಾ ಇದೆಯಾ. ಅದರಿಂದ ನೀನು ಸ್ವಲ್ಪ ಅಲ್ಪ ಬುದ್ಧಿಯವನು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಇಷ್ಟೇ ಕೇಳ್ತಾ ಇದೆಯಾ. ಮಾ ಮಚೋಭಿ ಸಮಾರಾಧ್ಯ ಲೋಕಾನಾಂ ಏಕಂ ಈಶ್ವರಂ. ನಾನು ನಿನಗೆ ದೊಡ್ಡ ದೊಡ್ಡ ಭೂಮಿಯನ್ನೇ ಕೊಡ್ತೀನಿ, ದ್ವೀಪಗಳನ್ನು ಕೊಡ್ತೀನಿ, 3 ಲೋಕಗಳಿಗೆ ನಾನು ಒಡೆಯ. ನನ್ನಿಂದ ಇನ್ನೂ ಬೇಕಾದರೂ ಕೇಳು. ಯಾಕೆಂದರೆ ನೀನು ಆಡಿರುವಂತಹ ಮಾತುಗಳು ತುಂಬ ನನಗೆ ಆನಂದಪ್ರದಾಯಕವಾಗಿದೆ. ಕೇವಲ ಅಷ್ಟು ಕೊಡಲಿಕ್ಕೆ ನನಗೂ ಕೂಡ ಮನಸ್ಸು ಬರ್ತಾ ಇಲ್ಲ. ಇನ್ನು ಜಾಸ್ತಿ ಏನಾದರೂ ಕೇಳು. ನೀನು ಸಣ್ಣ ಹುಡುಗ, ಆದ್ದರಿಂದ ನಾನು ನಿನಗೆ ಹೇಳ್ತಾ ಇದ್ದೀನಿ,
ಇನ್ನು ಜಾಸ್ತಿ ಕೇಳು, ಹೇ ಬಾಲಕನೇ ಜಾಸ್ತಿ ಕೇಳು. ಆದರೆ ಭಗವಂತ ಹೇಳ್ತಾ ಇದ್ದಾನೆ, ಶ್ರೀ ಭಗವಾನು ವಾಚ ಯಾವಂತೋ ವಿಷಯ ಪ್ರೇಷ್ಠ ತ್ರೈಲೋಕ್ಯಂ ಅಜಿತೇಂದ್ರಿಯಂ ನಾ ಶಕ್ನುವಂತಿ ತೇ ಸರ್ವೇ ಪ್ರತಿಪೂರಯಿತು ನೃಪ. ನನ್ನ ಪ್ರೀತಿಯ ರಾಜನೇ, ಯಾವ ವ್ಯಕ್ತಿಯ ಇಂದ್ರಿಯಗಳು ಹತೋಟಿ ಇಲ್ಲ, ಅವನಿಗೆ ಸಮಸ್ತ 3 ಲೋಕಗಳನ್ನು ಕೊಟ್ಟರೂ ಕೂಡ ಅವನಿಗೆ ತೃಪ್ತಿ ಅನ್ನೋದು ಆಗೋದಿಲ್ಲ. ನನಗೂ ಕೂಡ ಈ 3 ಹೆಜ್ಜೆಗಳಲ್ಲಿ ತೃಪ್ತಿ ಇಲ್ಲ ಅಂತ ಹೇಳಿದ್ರೆ, ನೀನು 7 ದ್ವೀಪಗಳನ್ನು ಕೊಟ್ಟರೂ ಕೂಡ ನನಗೆ ತೃಪ್ತಿ ಅನ್ನೋದು ಆಗೋದಿಲ್ಲ. ಅನೇಕ ರಾಜರು, ಪೃಥು ಮಹಾರಾಜ, ಗಯ ಮಹಾರಾಜ ಅವರೆಲ್ಲರೂ ಕೂಡ 7 ದ್ವೀಪಗಳ ರಾಜರಾಗಿದ್ದರು. ಆದರೆ ಅವರ ಆಸೆಗಳಿಗೆ ಇದು ಅವತ್ತಿಗೆ ಕೊನೆ ಅನ್ನೋದೇ ಇಲ್ಲ. ಆದ್ದರಿಂದ ನಾವು ಎಲ್ಲ ಪರಿಸ್ಥಿತಿಗಳಲ್ಲಿ ನಮಗೆ ಏನು ಸಿಕ್ಕಿದೆಯೋ, ನಮಗೆ ಏನು ಬೇಕೋ ಅಷ್ಟೇ ನಾವು ತೃಪ್ತರಾಗಿರಬೇಕು. ಯಾರು ತಮ್ಮ ಇಂದ್ರಿಯಗಳ ಮೇಲೆ ಹತೋಟಿ ಅನ್ನೋದು ಬೆಳೆಸ್ಕೊಂಡಿಲ್ಲ, ಅವರಿಗೆ 3 ಲೋಕಗಳು ಸಿಕ್ಕಿದ್ರೂ ಕೂಡ ಸಂತೋಷ ಅನ್ನೋದು ಅವರಿಗೆ ಪ್ರಾಪ್ತಿ ಆಗೋದಿಲ್ಲ. ಈ ಭೌತಿಕ ಅಸ್ತಿತ್ವ ಇದೆಲ್ಲ ಕಾಮಗಳಿಂದ ಕೂಡಿರುವಂತಹದ್ದು. ಯಾರಿಗೂ ತೃಪ್ತಿ ಅನ್ನೋದು ಇಲ್ಲ, ಅಧಿಕವಾಗಿ ಬೇಕು ಅಂತ ಆಸೆಯನ್ನು ಪಡುತ್ತಾ ಮತ್ತೆ ಮತ್ತೆ ಜನ್ಮ ಮೃತ್ಯುವಲ್ಲಿ ತೊಡಗುತ್ತಾರೆ. ಆದರೆ ಯಾರು ತೃಪ್ತಿಯನ್ನು ಹೊಂದುತ್ತಾರೆ ಅವರು ಮೋಕ್ಷವನ್ನು ಪಡೆಯುತ್ತಾರೆ. ಆದ್ದರಿಂದ ಹೇ ರಾಜನೇ, ನಾನು ಕೇವಲ 3 ಹೆಜ್ಜೆಯಷ್ಟು ದಾನವನ್ನು ಮಾತ್ರ ಕೇಳುತ್ತೇನೆ. ಹೀಗೆ ಮಾತನಾಡಿದಾಗ ಬಲಿ ಮಹಾರಾಜ ದಾನ ಕೊಡಲಿಕ್ಕೆ ಮುಂದಾಗ್ತಾನೆ. ಆದರೆ ಅಷ್ಟರಲ್ಲಿ ಶುಕ್ರಾಚಾರ್ಯರು ಗಮನಿಸ್ತಾರೆ. ಅವರು ಬಲಿ ಮಹಾರಾಜನ ಕರೀತಾರೆ, ಮಾಡಬೇಡ, ದಾನ ಮಾಡಬೇಡ. ಶ್ರೀ ಶುಕ್ರ ಉವಾಚ ಏಷ ವೈರೋಚನೆ ಸಾಕ್ಷಾತ್ ಭಗವಾನ್ ವಿಷ್ಣುರ್ ಅವ್ಯಯಃ ಕಶ್ಯಪಾದದಿತೈರ್ಜಾತೋ ದೇವಾನಾಂ ಕಾರ್ಯ ಸಾಧಕಃ. ಹೇ ವಿರೋಚನ ಪುತ್ರನೇ, ಈ ಬ್ರಹ್ಮಚಾರಿ, ಈ ಬಾಲಕ ವಟುರೂಪದಲ್ಲಿ ಬಂದಿದ್ದಾನೆ. ಅವನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಅವನು ಸ್ವಯಂ ಭಗವಂತ ವಿಷ್ಣು. ಕಶ್ಯಪ ಮುನಿಯನ್ನು ತಂದೆಯಾಗಿ, ಅದಿತಿಯನ್ನು ತಾಯಿಯಾಗಿ ಸ್ವೀಕಾರ ಮಾಡುತ್ತಾ ದೇವತೆಗಳ ಪರವಾಗಿ ಬಂದಿದ್ದಾನೆ. ಆದ್ದರಿಂದ ಅವನಿಗೆ ದಾನವನ್ನು ಮಾಡಬೇಡ, ಪ್ರಮಾಣ ಮಾಡಬೇಡ. ಸಕಲ ಅಸುರ ಕುಲಕ್ಕೆ ಇದು ವಿನಾಶಕಾರಿಯಾಗುತ್ತದೆ. ಇವನು ಮೋಸಗಾರ. ಭಗವಂತ ಈ ಬ್ರಹ್ಮಚಾರ್ಯ ರೂಪದಲ್ಲಿ ಬಂದಿದ್ದಾನೆ ಹಾಗೂ ನಿನ್ನ ಸಕಲ ಐಶ್ವರ್ಯ, ಸೌಂದರ್ಯ, ಶಕ್ತಿ, ಕೀರ್ತಿ ಎಲ್ಲವನ್ನೂ ಕೂಡ ಕಿತ್ತಿಕೊಳ್ಳುತ್ತಾನೆ. ಹಾಗೂ ಇದನ್ನು ತೆಗೆದು ನಿನ್ನ ಶತ್ರು ಇಂದ್ರನಿಗೆ ನೀಡುತ್ತಾನೆ. ಆದ್ದರಿಂದ ದಾನವನ್ನು ಮಾಡಬೇಡ. ಹಾಗೂ ವಾಮನದೇವ ಈ 3 ಹೆಜ್ಜೆಯಲ್ಲಿ ಸಕಲ ಲೋಕಗಳನ್ನು ಅವನು ಆಕ್ರಮಣ ಮಾಡಿಕೊಳ್ಳುತ್ತಾನೆ, ವಶಪಡಿಸಿಕೊಳ್ಳುತ್ತಾನೆ. 2 ಹೆಜ್ಜೆಗಳಲ್ಲಿ ವಶಪಡಿಸಿಕೊಳ್ಳುತ್ತಾನೆ. ಹಾಗೂ 3ನೇ ಹೆಜ್ಜೆ ಇಡಲಿಕ್ಕೆ ನಿನಗೆ ಯಾವ ಜಾಗವೂ ಕೂಡ ಇರೋದಿಲ್ಲ. ಇದರಿಂದ ನೀನು ಪ್ರಮಾಣ ಮಾಡಿದರೆ, ನೀನು ಪ್ರಮಾಣ ಕೂಡ ಪೂರ್ಣಗೊಳಿಸದೆ ಕಾರಣ ನಿನಗೆ ನರಕಲೋಕ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಇಂತಹ ಒಂದು ಪರಿಸ್ಥಿತಿ ಇರಬೇಕಾದರೆ ಒಬ್ಬ ಬುದ್ಧಿವಂತ ವ್ಯಕ್ತಿ ದಾನವನ್ನು ಮಾಡಬಾರದು. ತನಗೆ ಆಗದೇ ಇರುವಂತಹ ಪ್ರಮಾಣಗಳನ್ನು ಮಾಡಲಿಕ್ಕೆ ಹೋಗಬಾರದು. ಹೀಗೆ ಶುಕ್ರಾಚಾರ್ಯರು ಬಲಿ ಮಹಾರಾಜನಿಗೆ ನಾನಾ ಶಾಸ್ತ್ರಗಳ ಆಧಾರಗಳನ್ನು ಕೊಡುತ್ತಾ ಆ ಪ್ರಮಾಣವನ್ನು ಹಿಂತೆಗೆಯಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೂ ಬಲಿ ಮಹಾರಾಜ ಸತ್ಯಂ ಭಗವತಾ ಪ್ರೋಕ್ತಂ ಧರ್ಮೋಯಂ ಗೃಹಮೇದಿನಾಂ ಅರ್ಥಂ ಕಾಮಂ ಯಶೋವೃತ್ತಿಂ ಯೋನ ಬಾಧೇತ ಕರ್ಹಿಚಿತ್. ಬಲಿ ಮಹಾರಾಜ ಹೇಳ್ತಾ ಇದ್ದಾನೆ, ಹೇ ಗುರುಗಳೇ, ಎಲ್ಲ ಸರಿಗೆ ಹೇಳಿದ್ರಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇದೆಲ್ಲವೂ ಕೂಡ ಒಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿ ಆಸೆ ಪಡ್ತಾನೆ. ಹಾಗೂ ಆ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡೋದರಿಂದ ಅವರಿಗೆಲ್ಲವೂ ಕೂಡ ಅದು ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ನಾನು ಮಹಾರಾಜ ಪ್ರಹ್ಲಾದನ ಮೊಮ್ಮಗ. ಅಂದರೆ ನಾನು ಒಂದು ಬಾರಿ ಪ್ರಮಾಣ ಮಾಡಿದ ಮೇಲೆ ನಾನು ವಾಪಸ್ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ.
ಹಾಗೂ ನೀನು ಹೇಳ್ತಾ ಇರುವ ಹಾಗೆ ಇದು ಬಂದಂತನೂ ವಿಷ್ಣುನೇ ಆಗಿದ್ದರೆ ಅದರಲ್ಲಿ ಭಯಪಡುವಂತಹ ಅವಶ್ಯಕತೆ ಏನಿದೆ? ಇಲ್ಲಿ ತನಕ ನಾವು ತಿಳಿದಿರೋದು ಎಲ್ಲವೂ ಕೂಡ ವಿಷ್ಣುವಿಂದನೇ ಬಂದಿರುವಂತಹದ್ದು. ಆದ್ದರಿಂದ ಸ್ವಯಂ ವಿಷ್ಣುನೇ ನನ್ನ ಬಾಗಿಲಿಗೆ ಬಂದಿರಬೇಕಾದ್ರೆ ನಾನು ಹೇಗೆ ತಿರಸ್ಕಾರವನ್ನು ಮಾಡಲಿ? ದದೀಚಿ, ಶಿಬಿ ಹೀಗೆ ನಾನಾ ರಾಜರು ತಮ್ಮ ದೇಹವನ್ನೇ ಕೊಟ್ಟಿದ್ದಾರೆ, ಇತಿಹಾಸದಲ್ಲಿ ನಾವು ಕಂಡಿದ್ದೇವೆ. ಆದ್ದರಿಂದ ಈ ಜಾಗವನ್ನು, ಭೂಮಿಯನ್ನು ಅಥವಾ ಲೋಕವನ್ನು ದಾನ ಮಾಡೋದರಲ್ಲಿ ಇದಕ್ಕೆ ನಾನು ಯಾಕೆ ಹಿಂಜರಿಬೇಕು? श्री गौर तहाय की, श्री राधा श्यामचंद्र भगवान की। ಸೊ ಹೀಗೆಲ್ಲ ಮಾತಾಡಿದಾಗ ಗುರುಗಳಿಗೆ ಉಪದೇಶ ಮಾಡ್ತೀಯ, ಗುರುಗಳ ಮಾತನ್ನು ಕೇಳದೆ ನೀನು ನಿನ್ನ ಪ್ರಮಾಣವೇ ಜಾಸ್ತಿ ಅಂತ ಹೇಳಿ ನೀನು ಸಂಕಲ್ಪ ಮಾಡಿರೋ ಕಾರಣ ನಿನ್ನ ಸಕಲ ಐಶ್ವರ್ಯ ಇದೆಲ್ಲವೂ ಕೂಡ ನಾಶವಾಗಲಿ ಅಂತ ಗುರುಗಳೇ, ಶುಕ್ರಾಚಾರ್ಯರೇ ಬಲಿ ಮಹಾರಾಜನಿಗೆ ಶಾಪವನ್ನು ಹಾಕ್ತಾರೆ. ದೃಢಂ ಪಂಡಿತ ಮನ್ಯಜ್ಞ ಸ್ತಬ್ಧೋ ಅಸಿ ಅಸ್ಮದುಪೇಕ್ಷಯ ಮಚ್ಚಾಶನಾದಿಗೋ ಯಸ್ತ್ವಂ ಅಚಿರಾದ್ ವರ್ಷಯಸೇ ಶ್ರಿಯ. ನಿನಗೆ ಏನು ಬುದ್ಧಿ ಇಲ್ಲದೇ ಇದ್ದರೂ ಕೂಡ ಮಹಾನ್ ಪಂಡಿತನಾಗಿ ನೀನು ಮಾತಾಡ್ತಾ ಇದೆಯಾ, ನನ್ನ ಆಜ್ಞೆನ ಉಲ್ಲಂಘನೆ ಮಾಡ್ತಾ ಇದೆಯಾ, ಆದ್ದರಿಂದ ನಿನ್ನ ಎಲ್ಲ ಐಶ್ವರ್ಯವನ್ನು ನೀನು ಕಳೆದುಕೋ ಎಂದು ಹೇಳಿ ಶುಕ್ರಾಚಾರ್ಯರು ಬಲಿ ಮಹಾರಾಜನಿಗೆ ಶಾಪ ಹಾಕ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಭಗವತ್ ಪ್ರೇರಣೆಯಿಂದ, ಭಗವಂತನ ಪ್ರೇರಣೆಯಿಂದ ಶುಕ್ರಾಚಾರ್ಯ ಶಾಪ ಹಾಕಿದ್ದಾರೆ. ಯಾಕಂತ ಹೇಳಿದರೆ ಇಲ್ಲಿ ತನಕ ಗುರುಗಳ ಕೃಪೆ ಇದೆ, ಬಲಿ ಮಹಾರಾಜನನ್ನು ಸೋಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹೀಗೆ ಗುರುಗಳೇ ಈಗ ಶಾಪವನ್ನು ಹಾಕಿದ್ದಾರೆ. ಮತ್ತು ಬಲಿ ಮಹಾರಾಜ ಅವನು ತನ್ನ ದಾನವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾನೆ. ಬಲಿ ಮಹಾರಾಜನ ಹೆಂಡತಿ ವಿಂಧ್ಯಾವಳಿ ಮುಂದೆ ಬಂದಿದ್ದಾಳೆ. ಒಂದು ದೊಡ್ಡ ಚಿನ್ನದ ಮಡಿಕೆಯಲ್ಲಿ ನೀರನ್ನು ತಂದು ವಾಮನ ದೇವನ ಪಾದಪೂಜೆಯನ್ನು ಮಾಡಿ ಅನಂತರ ಆ ಚರಣಾಮೃತವನ್ನು ತನ್ನ ತಲೆಯ ಮೇಲೆ ಹಾಕಿಕೊಂಡಿದ್ದಾನೆ ಬಲಿ ಮಹಾರಾಜ ಹಾಗೂ ಎಲ್ಲ ಪರಿವಾರದ ಸದಸ್ಯರು. ಹೀಗೆ ಮಾಡಿದಾಗ ಆಕಾಶ ಮಾರ್ಗವಾಗಿ ಎಲ್ಲ ದೇವಾನ್ ದೇವತೆಗಳು, ಕಿಂಪುರುಷರು, ಕಿನ್ನರರು ಕೂಡ ಪುಷ್ಪ ವೃಷ್ಟಿ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಬಲಿ ಮಹಾರಾಜ ತನ್ನ ಗುರುಗಳು ಹೇಳಿದ್ರೂ ಕೂಡ, ಭಗವಂತನೇ ಬಂದಿದ್ದಾನೆ ಅಂತ ಗೊತ್ತಿದ್ದರೂ ಕೂಡ, ತನ್ನ ಎಲ್ಲ ಐಶ್ವರ್ಯಗಳು ಹೋಗುತ್ತೆ ಅಂತ ಹೇಳಿದ್ರೂ ಕೂಡ ದಾನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾನೆ ಅಂತ ಹೇಳಿ ಎಲ್ಲರೂ ಕೂಡ ಜೈಕಾರ ಮಾಡ್ತಾ ಇದ್ದಾರೆ ಬಲಿ ಮಹಾರಾಜಂದು. ಹೀಗೆ ಅವನು ದಾನವನ್ನು ಮಾಡಿದ ತಕ್ಷಣ ಹಾಗೂ ಅನುಮತಿಯನ್ನು ಕೊಡ್ತಾನೆ, ಪ್ರಮಾಣ ಮಾಡ್ತಾನೆ. ಆಯಿತು, ನಾನು 3 ಹೆಜ್ಜೆ ಜಾಗವನ್ನು ಕೊಡ್ತೀನಿ, ನೀವು ಅದನ್ನು ತಗೋಬಹುದು. ಸೊ ಹೀಗೆ ಮಾಡಿದ ತಕ್ಷಣ ಆ ಸಣ್ಣ ಬಾಲಕನಾಗಿದ್ದಂತಹ ವಟುರೂಪದಂತಹ ವಾಮನ ದೇವ ಆಕಾಶದ ಎತ್ತರ ಬೆಳಿಲಿಕ್ಕೆ ಶುರುವಾಗ್ತಾನೆ. ಸಣ್ಣ ಕುಳ್ಳನಾಗಿ ಕಾಣ್ತಾ ಇದ್ದಂತಹ ವ್ಯಕ್ತಿ ಈಗ ಅವನ ತಲೆ ಆಕಾಶವನ್ನು ಸ್ಪರ್ಶ ಮಾಡುವಾಗ ಹಾಗೆ ಕಾಣ್ತಾ ಇದೆ. 14 ಲೋಕಗಳು ಇದೆಲ್ಲವೂ ಕೂಡ ಅದನ್ನು ಭೇದಿಸಿ ಅನ್ನೋ ರೂಪ ಎಲ್ಲ ಕಡೆ ಕಾಣ್ತಾ ಇದೆ. ಎಲ್ಲ ರಾಕ್ಷಸರು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಇಲ್ಲಿ ಮೋಸ ಆಯಿತು, ಅವರ ಮನಸ್ಸಲ್ಲಿ ಗೊತ್ತಾಯಿತು, ಮಹಾವಿಷ್ಣು ಈ ರೀತಿ ಬಂದಿದ್ದಾನೆ, ನಮಗೆ ಮೋಸ ಮಾಡಲಿಕ್ಕೆ ಬಂದಿದ್ದಾನೆ ಅಂತ ಅನೇಕ ದೈತ್ಯರು ಕ್ರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಲಿ ಮಹಾರಾಜ ನೋಡ್ತಾ ಇದ್ದಾನೆ ಹೇಗೆ ಆಕಾಶದಲ್ಲಿ ಅವನ ತಲೆಯಲ್ಲಿ ಮೇಲಿನ ಲೋಕಗಳು, ಬ್ರಹ್ಮಲೋಕ ಇದೆಲ್ಲವೂ ಕೂಡ ಅವನ ತಲೆಯಲ್ಲಿ ಸ್ಪರ್ಶ ಮಾಡ್ತಾ ಇದೆ. ಹಾಗೂ ಬೇರೆ ಬೇರೆ ಅಂಗಾಂಗಗಳಲ್ಲಿ ಬೇರೆ ಬೇರೆ ಲೋಕಗಳು ಇದೆಲ್ಲವೂ ಕೂಡ ಕಾಣ್ತಾ ಇದೆ. ಹೀಗೆ ಬಲಿ ಮಹಾರಾಜ ಇದ್ದಂತಹ ಸ್ಥಾನದಲ್ಲಿ
ಸಕಲ ಲೋಕಗಳ ದರ್ಶನ ಅನ್ನೋದು ಅವನಿಗೆ ಅಲ್ಲೇ ಆಯಿತು. ಹಾಗೂ ಭಗವಂತನು ಕೂಡ ಶಂಖಚಕ್ರ ಗದಾ ಪದ್ಮ ತುಂಬ ಸುಂದರವಾದಂತಹ ರೂಪ ಅವನು ಕಾಣ್ತಾ ಇದೆ. ಮತ್ತು ಭಗವಂತ ತನ್ನ ಒಂದು ಹೆಜ್ಜೆಯಿಂದ ಸಕಲ ಭೂಮಂಡಲವನ್ನು ತನ್ನ ವಶಪಡಿಸ್ಕೋತಾನೆ. ಹಾಗೂ ಎರಡನೆಯ ಹೆಜ್ಜೆಯನ್ನು ಮೇಲೆ ಎತ್ತಿದಾಗ ಮೇಲಿನ ಎಲ್ಲ ಲೋಕಗಳು ಅವನ ವಶವಾಗುತ್ತೆ. ಅದರಲ್ಲಿ ಕಾಣ್ತಾ ಇದೆ, ಇಲ್ಲಿ ವಿಗ್ರಹ ಇದೆ, ಮಟು ರೂಪದಲ್ಲಿರುವಂತಹ ವಾಮನ. ಹಾಗೂ ಅವನ ಪಾದಗಳು ಎತ್ತಿದಾಗ ಅದು ಬ್ರಹ್ಮಲೋಕವನ್ನು ಪ್ರವೇಶ ಮಾಡ್ತಾ ಇದೆ. ಸೊ ಬ್ರಹ್ಮ ಆ ಸಮಯದಲ್ಲಿ ವಾಮನ ದೇವನ ಪಾದ ಅವನಿಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಸೊ ಹೀಗೆ ಮಾಡ್ತಾ ಇರಬೇಕಾದ್ರೆ ವಾಮನ ತನ್ನ ಹೆಜ್ಜೆಯನ್ನು ಮೇಲೆ ಎತ್ತಿದಾಗ ಆ ಪಾದದ ಉಗುರುಗಳು ಬ್ರಹ್ಮಾಂಡದ ಪೊರೆಯನ್ನು ತಟ್ಟುತ್ತೆ. ಬ್ರಹ್ಮಾಂಡದ ಪೊರೆ ತಟ್ಟಿ ಬ್ರಹ್ಮಾಂಡದ ಹೊರಗಿರುವಂತಹ ಕಾಣದಕಶಾಹಿ ಸಾಗರ ಪ್ರವೇಶ ಮಾಡುತ್ತೆ. ಕಾಣ ಸಾಗರದ ನೀರು ಪ್ರವೇಶ ಮಾಡುತ್ತಾ ವಾಮನ ದೇವನ ಪಾದಗಳನ್ನು ಸ್ಪರ್ಶ ಮಾಡಿ ಆ ಕುಂಕುಮವನ್ನು ಕೂಡ ತೊಳ್ಕೊಂಡು ಅದು ಹರಿತಾ ಬ್ರಹ್ಮನ ಕಮಂಡಲವನ್ನು ಸೇರುತ್ತೆ. ಕ್ರಮೇಣವಾಗಿ ಭಗೀರಥ ಪ್ರಾರ್ಥನೆ ಮಾಡಿ ಆ ಕಮಂಡಲಿನ ನೀರು ಮತ್ತೆ ಹರಿದು ಶಿವಲೋಕಕ್ಕೆ ಪ್ರವೇಶ ಮಾಡುತ್ತೆ. ಶಿವ ಅದನ್ನು ತನ್ನ ಜಠರದಲ್ಲಿ ಸ್ವೀಕಾರ ಮಾಡ್ತಾನೆ. ಮತ್ತು ಮುಂದೆ ಅವಳು ಭೂಲೋಕದಲ್ಲಿ ಹರಿತಾ ಬರ್ತಾಳೆ ಗಂಗೆಯಾಗಿ. ಸೊ ಗಂಗೆಯ ಉದ್ಭವ ಆಗಿದ್ದು ಈ ವಾಮನ ದೇವ ಲೀಲೆಯನ್ನು ಮಾಡಿದಾಗ. ಸೊ ಹೀಗೆ ಎರಡು ಹೆಜ್ಜೆಯಲ್ಲಿ ಭಗವಂತ ಎಲ್ಲ ಲೋಕಗಳನ್ನು ತನ್ನ ವಶಪಡಿಸ್ಕೋತಾನೆ. ಮತ್ತೆ ಕೇಳ್ತಾನೆ, ಹೇ ಬಲಿ ಮಹಾರಾಜ, ನೀನು 3 ಹೆಜ್ಜೆಯ ಜಾಗವನ್ನು ಕೊಡಲಿಕ್ಕೆ ಪ್ರಮಾಣ ಮಾಡಿದೆ. ಅದೇ 2 ಹೆಜ್ಜೆಗಳಲ್ಲೇ ಎಲ್ಲ ಲೋಕಗಳು ನನ್ನ ವಶಪಡಿಸ್ಕೊಂಡಿದ್ದೀನಿ. 3ನೇ ಹೆಜ್ಜೆ ಎಲ್ಲಿಡಬೇಕು, ಎಲ್ಲಿದೆ ಜಾಗ? ಪ್ರಮಾಣ ಮಾಡಿದ್ಯಾ, ನನಗೆ ಜಾಗವನ್ನು ಕೊಡು. ಹಾಗೂ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಜಾಂಬವಂತ ಅಲ್ಲಿದ್ದಾನೆ. ಜಾಂಬವಂತ ಕೂಡ ವಾಮನ ದೇವನ ಪ್ರದಕ್ಷಿಣೆ ಹಾಕ್ತಾ ಇದ್ದಾನೆ. ಸೊ ಬಲಿ ಮಹಾರಾಜ ಈಗ ಅವನಿಗೆ ಅರ್ಥ ಆಯಿತು, ನನ್ನ ಕೈಲಿ ಕೊಡಲಿಕ್ಕೆ ಏನೂ ಇಲ್ಲ. ಸೊ ಅದನ್ನು ದಯವಿಟ್ಟು ನಾನು ನಿಮ್ಮ ಶರಣಾಗತಿಯನ್ನು ಸ್ವೀಕಾರ ಮಾಡ್ತೀನಿ. ನನ್ನ ಕೈಯಲ್ಲಿ 3 ಜಾಗಗಳು, 3 ಹೆಜ್ಜೆ ಗುರುತು, ಅಷ್ಟು ಜಾಗ ಕೊಡಲು ಸಾಧ್ಯ ಇಲ್ಲ ಅಂತ ಹೇಳ್ತಾ ತನ್ನನ್ನು ತಾನು ಸಮರ್ಪಣೆ ಮಾಡ್ತಾನೆ ಬಲಿ ಮಹಾರಾಜ. ಆದರೆ ಬೇರೆ ಅಸುರರು ಕ್ರೋಧಿತರಾಗ್ತಾ ಇದ್ದಾರೆ. ನಮಗೆ ಮೋಸ ಮಾಡಿದ್ದಾನೆ, ದೇವತೆಗಳು ಸೇರಿ ಮೋಸ ಮಾಡಿದ್ದಾರೆ ಅಂಥೇಳಿ ಎಲ್ಲರೂ ಕೂಡ ಆಕ್ರಮಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಇಲ್ಲಿ ವಾಮನ ದೇವ ಉಪಸ್ಥಿತಿಯಲ್ಲಿ ದೇವತೆಗಳು ಶಕ್ತಿಶಾಲಿಯಾಗಿ ಆ ಎಲ್ಲ ನಾನಾ ದೈತ್ಯರನ್ನು ಸಂಹಾರ ಮಾಡ್ತಾ ಇದ್ದಾರೆ. ಅನಂತರ ಗರುಡ ಬಲಿ ಮಹಾರಾಜನನ್ನು ವರುಣಪಾಶದಿಂದ ವಶಪಡಿಸ್ಕೋತಾರೆ. ಹಾಗೂ ವಾಮನ ದೇವನ ಮುಂದೆ ತಂದು ನಿಲ್ಲಿಸ್ತಾರೆ. ಈಗ ವಾಮನ ದೇವ ಮತ್ತೆ ಪುನಃ ತನ್ನ ಸಣ್ಣ ವಟು ರೂಪದಲ್ಲಿ ವಾಪಸ್ ಬಂದು ಸಿಂಹಾಸನ ಮೇಲೆ ಕುಳಿತಿದ್ದಾನೆ. ಬಲಿ ಮಹಾರಾಜನ ಸಿಂಹಾಸನ ಮೇಲೆ ಕುಳಿತು, ಸೊ ಈಗ ಏನು ಮಾಡೋದು? ಶಿಕ್ಷೆ ಕೊಡಬೇಕು. ಗುರುಗಳ ಮಾತು ತಿರಸ್ಕಾರ ಮಾಡಿದೆ, ಹಾಗೂ ಪ್ರಮಾಣ ಮಾಡಿದಂತಹ ಜಾಗವೂ ಕೂಡ ನನಗೆ ಕೊಡಲಿಲ್ಲ. ಅದರಿಂದ ನನಗೆ ಏನು ಮಾಡಬೇಕು? ಬಲಿ ಮಹಾರಾಜ ಹೇಳ್ತಾನೆ, ನಾನು ಪ್ರಮಾಣವನ್ನು ಮಾಡಿದ್ದೆ, ಆದರೆ ಅದು ಆಗಿಲ್ಲ. ನೀವು ಏನು ಶಿಕ್ಷೆ ಕೊಡಲಿಕ್ಕೂ ಕೂಡ ನಾನು ತಯಾರಿದ್ದೀನಿ. ನಿಮ್ಮ 3ನೇ ಹೆಜ್ಜೆಯನ್ನು ನನ್ನ ತಲೆಯ ಮೇಲೆ ಇಡಿ, ಇದೊಂದೇ ಜಾಗ ಉಳಿದಿರುವಂತಹದ್ದು. ಸೊ ಹೀಗೆ ಬಲಿ ಮಹಾರಾಜ ತನ್ನನ್ನು ಸಮರ್ಪಣೆ ಮಾಡ್ತಾನೆ. ಆದ್ದರಿಂದ ಈ ಎಲ್ಲ ಸನ್ನಿವೇಶಗಳು ನಡೆದಾಗ, ಇದನ್ನು ಕಂಡಾಗ ಅಲ್ಲಿ ಪ್ರಹ್ಲಾದ್ ಮಹಾರಾಜ ಪ್ರಕಟವಾಗ್ತಾನಂತೆ. ಪ್ರಹ್ಲಾದ್ ಮಹಾರಾಜ ಅಲ್ಲಿ ಪ್ರಕಟನಾಗಿ ಬಲಿ ಮಹಾರಾಜ ಹಾಗೂ ಬಲಿ ಮಹಾರಾಜನ ಪರವಾಗಿ ಪ್ರಹ್ಲಾದ್ ಮಹಾರಾಜ ಗುಣಗಾನ ಮಾಡ್ತಾನೆ ಹಾಗೂ ಆಶೀರ್ವಾದವನ್ನು ಯಾಚನೆ ಮಾಡ್ತಾರೆ ವಾಮನ ದೇವನಿಂದ. ಸೊ ಪ್ರಹ್ಲಾದ್ ಮಹಾರಾಜ ಹೇಳ್ತಾ ಇದ್ದಾನೆ, ಹೇ ಭಗವಂತ,
ನಿನಗೋಸ್ಕರ ನನ್ನ ಮೊಮ್ಮಗ ಎಲ್ಲವನ್ನೂ ಕೂಡ ಸಮರ್ಪಣೆ ಮಾಡಿದ್ದಾನೆ. ದಯವಿಟ್ಟು ಅವನಿಗೆ ಕೃಪೆಯನ್ನು ಕೊಡಿ, ಅವನಿಗೆ ಆಶೀರ್ವದಿಸಿ ಎಂದು ಪ್ರಹ್ಲಾದ್ ಮಹಾರಾಜ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದಾನೆ. ಅನಂತರ ವಾಮನದೇವ ತುಂಬ ಸಂತುಷ್ಟನಾಗಿ ಹೇಳ್ತಾ ಇದ್ದಾನೆ, ಹೇ ಬಲಿ ಮಹಾರಾಜ, ಅನೇಕರು ತಮ್ಮ ಸ್ಥಾನಮಾನ ಕಳ್ಕೊಂಡಾಗ ತುಂಬ ಕ್ರೋಧಿತರಾಗ್ತಾರೆ, ಸಿಟ್ಟಾಗ್ತಾರೆ. ಆದರೆ ನೀನು ಎಲ್ಲವನ್ನೂ ಕಳ್ಕೊಂಡು ಕೂಡ ನನಗೆ ಶರಣಾಗತಿಯನ್ನು ಯಾಚನೆ ಮಾಡ್ತಾ ಇದ್ದ. ಆದ್ದರಿಂದ ನಾನು ನಿನಗೆ ಆಶೀರ್ವಾದ ಕೊಡುತ್ತೇನೆ. ನೀನು ಇಂದ್ರನಾಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಆದರೆ ಈಗಾಗಲೇ ಇಂದ್ರನ ಪದವಿ ಅನ್ನೋದು ಬೇರೊಬ್ಬನ ಹತ್ರ ಇದೆ. ಅವನು ಕೂಡ ಪೂರ್ವದಲ್ಲಿ ತಪಸ್ಸೆ ಮಾಡಿ ಆ ಸ್ಥಾನವನ್ನು ಪಡೆದಿದ್ದಾನೆ. ಈಗ ಆ ಸ್ಥಾನ ನಿನಗೆ ಬೇಡ, ಇದರ ಬದಲು ನಿನಗೆ ಇನ್ನೊಂದು ಸ್ಥಾನವನ್ನು ಕೊಡುತ್ತೇನೆ, ಅದು ಸುತಲ ಲೋಕ. ಸುತಲ ಲೋಕ ಸ್ವರ್ಗಲೋಕಕ್ಕಿಂತ ಹೆಚ್ಚು ಐಶ್ವರ್ಯವನ್ನು ಹೊಂದಿದೆ. ಹಾಗೂ ನೀನು ಆ ಸುತಲ ಲೋಕಕ್ಕೆ ರಾಜನಾಗು. ವಿಶ್ವಕರ್ಮನೇ ಸ್ವತಃ ನಿರ್ಮಾಣ ಮಾಡಿದಂತಹ ಲೋಕ. ಹಾಗೂ ಸ್ವತಃ ನಾನು ನಿನ್ನ ಲೋಕದ ರಕ್ಷಣೆ ಅನ್ನೋದು ನಾನು ಮಾಡುತ್ತೇನೆ. ನಿನಗೆ ಎಲ್ಲವೂ ಕೂಡ ಮಂಗಳಮಯವಾಗಲಿ. ಹಾಗೂ ಮುಂದೆ ಬರುವಂತಹ ಮನ್ವಂತರದಲ್ಲಿ ನೀನು ಇಂದ್ರನ ಪದವಿಯನ್ನು ನೀನು ಪ್ರಾಪ್ತಿ ಮಾಡು. ಹೀಗೆ ಆಶೀರ್ವಾದನ ಮಾಡುತ್ತಾ ವಾಮನದೇವ ಸ್ವರ್ಗಲೋಕದ ಒಂದು ಸ್ಥಾನವನ್ನು ವಾಪಸ್ ಇಂದ್ರನಿಗೆ ನೀಡ್ತಾರೆ. ಹಾಗೂ ಬಲಿ ಮಹಾರಾಜನಿಗೆ ಸುತಲ ಲೋಕವನ್ನು ಪ್ರದಾನ ಮಾಡ್ತಾರೆ. ಹರೇ ಕೃಷ್ಣ. ಸೊ ಈಗ ಈ ಒಂದು ಲೀಲೆಯಿಂದ ತಮಗೇನು ಅರ್ಥ ಆಯಿತು? ಪ್ರಭುಜೀಸ್ ಕಡೆಯಿಂದ ಒಂದಿಬ್ಬರು ಅಥವಾ 3 ಜನ ಹೇಳ್ಬೋದು, ಮಾತಾಜೀಸ್ ಕಡೆಯಿಂದ ಒಂದಿಬ್ಬರು 3 ಜನ ಹೇಳ್ಬೋದು. ಏನು ತಿಳಿದ್ರಿ? ನಾವೇನು ಪಾಲನೆ ಮಾಡಬೇಕು ಈ ಲೀಲೆಯಿಂದ? ಹೌದು, ಅನೇಕ ಪತ್ನಿಯರಿದ್ದರು ಕಶ್ಯಪಮ್ಮನಿಗೆ. ದೀತಿ, ಅದಿತಿ, ಕದ್ರು ಇಂದ ಸರ್ಪಗಳು, ವಿನಿತಾಯಿಂದ ಹಕ್ಕಿಗಳು, ಪಕ್ಷಿಗಳು, ಸೊ ಹೀಗೆ ರಾಕ್ಷಸರು, ಅಸುರರು, ಸೊ ಅನೇಕ ಆಕಳುಗಳು, ಸುರಭಿಯಿಂದ, ಹೆಂಡತಿಯಿಂದ, ಸೊ ಅನೇಕ ಹೆಂಡತಿಯಿಂದ ನಾನಾ ಯೋನಿಗಳು ಸೃಷ್ಟಿಯಾಗ್ತಾ ಹೋಗುತ್ತೆ. ಮತ್ತೆ ನಾನು ಪ್ರಶ್ನೆ ಕೇಳಲಿಕ್ಕೆ ಹೇಳಿಲ್ಲ. ನಾನು ಈ ಲೀಲೆಯಿಂದ ನಿಮ್ಗೇನು ಅರ್ಥ ಆಯಿತು, ಏನು ಅಳವಡಿಸ್ಕೋತೀರಾ ಅಂತ ಕೇಳಿದ್ದು. ನಾನು ಪ್ರಶ್ನೆ ಕೇಳಿದ್ದು, ನೀವು ಕೇಳೋ ಉತ್ತರ ಕೊಡಬೇಕೀಗ ಅಷ್ಟು. ಆಮೇಲೆ ಪ್ರಶ್ನೆಗಳು. ಹಾಂ, ಸಿಂಹಗಳು ಮತ್ತು ಮಾನವ ಬರ್ತವೆ. ನೆಕ್ಸ್ಟ್ ನರಸಿಂಹಪುರದಲ್ಲಿ ಪ್ರಹ್ಲಾದ ಹರಿ ಅಂತ, ಆ ಹರಿ ಅನ್ನೋದಕ್ಕರ್ಥ ಅವರು ಮೂಲಪುರುಷ, ಸಿಂಹದ ಮೂಲಪುರುಷ ಹರಿ ಅನ್ನೋರ ಹೆಸರಿನಿಂದ ಬಂತ ಅಥವಾ ಹರಿನಾಮನೇ ಸಪರೇಟ್? ಧನ್ಯವಾದ ಪ್ರಶ್ನೆಗೆ. ಆದರೆ ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ, ಅನಂತರ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಹಾಂ, ಹೇಳಿ. ಗುರುವಿನ ಗುಲಾಮನಾಗೋ ತನಕ ನಮ್ಮ ಮುಕ್ತಿ ಸಿಗೋದಿಲ್ಲ ಮತ್ತು ತಾತ್ಪರ್ಯ ಸಾರಾಂಶ ಏನಪ್ಪ? ಮೋಕ್ಷ ಸಿಗಬೇಕು ಅಂತ ಹೇಳಿದ್ರೆ
ಗುರುವಿನ ಆಶ್ರಯ ಪಡ್ಕೋಬೇಕು. ಗುರುವಿನಿಂದ ನಮಗೆ ಭಗವಂತ ಪ್ರಾಪ್ತಿ ಆಗ್ತಾನೆ. ಗುರು ಇಲ್ಲದೆ ಭಗವಂತ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಯಾರಿಗೆ ಇಂದ್ರಿಯಗಳಲ್ಲಿ ನಿಗ್ರಹ ಇರುವುದು ಅವನಿಗೆ ವಿಲೋಪಗಳು ಸಹಿತ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಂತೃಪ್ತಿ ಅನ್ನೋದು. ಆದ್ದರಿಂದ ಅಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಅದಕ್ಕೋಸ್ಕರ ಮೂರೈಕೆ ಸಾಕು. ಇರೋದ್ರಲ್ಲಿ ಯಾರು ಸಂತೃಪ್ತನಾಗ್ತಾನೋ ಏನು ಇದೆಯೋ ಅಷ್ಟರಲ್ಲಿ ಸಂತೃಪ್ತನಾಗ್ತಾನೋ ಸಂತೋಷವಾಗಿರ್ತಾನೆ. ಸೊ ಯಾರು ಏನಿದೆ ಅದರಲ್ಲಿ ಸಂತೃಪ್ತಿಯನ್ನು ಹೊಂದಿರಬೇಕು. ಇದೇ ಸಂತೋಷಕ್ಕೆ ಮಾರ್ಗ. ಎಲ್ಲಿ ತನಕ ಆಸೆಗಳು ನಾವು ಬೆಳೆಸ್ತಾ ಹೋಗ್ತಾ ಇರ್ತೀವಿ, ಆ ಆಸೆಗಳು ನಮಗೆ ಕೇವಲ ದುಃಖವನ್ನು ಕೊಡುತ್ತೆ. ಆದ್ದರಿಂದ ನಮಗೆ ಏನಿದೆ ಅದರಲ್ಲಿ ನಾವು ಸಂತೃಪ್ತರಾಗಿರಬೇಕು. ಇದೇ ಸಂತೋಷಕ್ಕೆ ಮಾರ್ಗ. ಕಶ್ಯಪ ಮುನಿ ಹೇಳ್ತಾರೆ, ಅದಿತಿ ದೇವತೆ ಬಗ್ಗೆ ಈ ಮಕ್ಕಳು ದೇಹ ಏನು ನೋಡ್ತಿದೆಯಲ್ಲ, ಇದೆಲ್ಲ ಬಾಡಿ ಲೈಕ್ ನಾವೆಲ್ಲ ಭಗವಂತನಿಗೆ ನಾವು ಆರಾಧಿಸಬೇಕು, ಅವನ ಸೇವೆಯನ್ನು ಮಾಡಬೇಕು. ಈಸ್ ಅ ರಿಯಲ್ ಕಂಟ್ರೋಲರ್ ಅಂಡ್ ಈಸ್ ಅ ರಿಯಲ್ ವೆಲ್ ವಿಷರ್ ಆಫ್ ಎವ್ರಿಬಡಿ. ಸೊ ದೇರ್ಫೋರ್ ಯು ಎಂಗೇಜ್ ಯುವರ್ ಸೆಲ್ಫ್ ಇನ್ ಸರ್ವಿಂಗ್ ಲಾರ್ಡ್. ದಟ್ಸ್ ವಾಟ್ ಕಶ್ಯಪ ಮುನಿ instructs Aditi, and from that we can learn lesson that whatever situation it might be, we should always try to serve Lord. He is the only well-wisher and He is the only caretaker of everybody. ನಮಗೆ ಏನೇ ಬೇಕಿದ್ದರೂ ಕೂಡ ಭಗವಂತ ಹರಿ ಒಬ್ಬನೇ ನಮಗೆ ಆಶ್ರಯ. ಭಗವಂತ ಆಶ್ರಯ, ಹರಿಯ ಆಶ್ರಯ ಪಡ್ಕೊಂಡ್ರೆ ನಮ್ಮ ಎಲ್ಲ ಇಚ್ಛಾರ್ಥಗಳು ಪೂರ್ಣವಾಗುತ್ತೆ. ಸರಿ, ಧನ್ಯವಾದ ಪ್ರಭುಜೀಸ್, ಮಾತಾಜೀಸ್, ಮೂರ್ಜನ ಹೇಳಿ. ಭಗವಂತ ಎಲ್ಲ ತಗೊಂಡ್ರು ಮತ್ತೆ ಅವನಿಗೆ ಇನ್ನೊಂದು ಲೋಕ ಕೊಟ್ಟು ಆ ಲೋಕಕ್ಕೆ ಸಂರಕ್ಷಣೆಯಾಗಿರ್ತಾನಲ್ಲ. ಅದರಿಂದ ಎಲ್ಲ ತಗೊಂಡ್ರು ಮತ್ತೆ ಅವನಿಗೆ ಸೇವಕನಾಗಿ ಅಂದರೆ ಅವನ ಸಂರಕ್ಷಣೆ ಮಾಡೋಕ್ಕೆ ಅವನಿಗೊಂದು ಲೋಕ ಕೊಟ್ಟು ಮತ್ತೆ ಅದನ್ನು ಸಂರಕ್ಷಣೆ ಮಾಡೋಕ್ಕೂ ಅಂದರೆ ಏನು ತಿಳ್ಕೊತೀವಿ ಅದರಿಂದ? ಅಂದರೆ ಯೋಗ್ಯದಂತ ಚಿಂತೆ ಬೇಡ. ಆಮೇಲೆ ಎಲ್ಲನೂ ಕೊಟ್ಟು ಅದನ್ನು ಸಂರಕ್ಷಣೆದಲ್ಲೇ ಇಟ್ಕೊತಾನೆ. ಅವನು ಸಂರಕ್ಷಿಸ್ತಾನೆ, ಅವನ ಸಂರಕ್ಷಣೆದಲ್ಲೇ ಇಟ್ಕೊತಾನೆ. ನಮಗೆ ಎಲ್ಲ ಹೋಗ್ಯದಂತ ಚಿಂತೆ ಮಾಡೋದು ಬೇಡ. ಆದ್ರೆ ಆತ ಎಲ್ಲ ತಗೊಂಡ್ರು ಮತ್ತೆ ಅದನ್ನ ಸಂರಕ್ಷಣೆದಲ್ಲೇ ಇಟ್ಕೊತಾನೆ ನಮ್ಗೆ ಅನ್ನೋದು ನಮಗೆ. ಏನು ಮಾಡಬೇಕು ಅಂತಿದ್ದೀರಾ ಇದರಿಂದ ತಿಳಿದ್ರಿ? ಸೊ ಏನು ಮಾಡಬೇಕು ಇದರಿಂದ? ಭಗವಂತನಿಗೆ ನಾವು ಎಲ್ಲವನ್ನು ಸಮರ್ಪಣೆ ಮಾಡಬೇಕು. ಇಲ್ಲಿ ತನಕ ನಾವು ಭಗವಂತನಿಗೆಲ್ಲ ಸಮರ್ಪಣೆ ಮಾಡೋದಿಲ್ಲ. ನಾವು ಹಿಂಜರಿತೀವಿ ಅನೇಕ ಬಾರಿ. ಭಗವಂತನಿಗೆ ನಾವು ಎಲ್ಲವನ್ನು ಕೊಡಲಿಕ್ಕೆ ತಯಾರಿರಬೇಕು. ಹಣ, ಐಶ್ವರ್ಯ, ಆಸ್ತಿ ಪಾಸ್ತಿ, ಪರಿವಾರ ಎಲ್ಲವೂ ಕೂಡ ಭಗವಂತನದು. ಇದು ಯಾವಾಗ ಸಮರ್ಪಣೆ ಮಾಡ್ತೀವಿ, ಭಗವಂತ ನಮಗೆ ತನ್ನದೇ ಲೋಕವನ್ನು ಪ್ರದಾನ ಮಾಡ್ತಾನೆ. ಎಲ್ಲಿ ತನಕ ಇದು ನಂದು ಅಂತ ಇರುತ್ತೆ, ಏನೋ ಒಂದನ್ನು ಇಟ್ಕೋತೀವಿ, ನಂದು ಕೊಡೋದಿಲ್ಲ ಭಗವಂತನಿಗೆ, ಮತ್ತು ನಮಗೆ ವೈಕುಂಠ ಪ್ರಾಪ್ತಿ ಆಗೋದಿಲ್ಲ. ವೈಕುಂಠ ಪ್ರಾಪ್ತಿ ಆಗಬೇಕು ಅಂತ ಹೇಳಿದ್ರೆ ಎಲ್ಲವೂ ನಿನ್ನದೇ. ಯಾಕಂದರೆ ಆತ್ಮ ಸಮರ್ಪಣೆ, ಆತ್ಮ ನಿವೇದನಂ. ಅದಕ್ಕೆ ತಯಾರಿರಬೇಕು, ಸಮರ್ಪಣೆ ಮಾಡಬೇಕು, ಸೇವೆಯಲ್ಲಿ ತೊಡಗಬೇಕು, ಪ್ರಚಾರದಲ್ಲಿ ಮಾಡಬೇಕು. ಭಗವಂತನಿಗೆ ಎಷ್ಟು ಕೊಡ್ತೀವೋ ಭಗವಂತ ಅದಕ್ಕಿಂತ ಹೆಚ್ಚು ನಮಗೆ ಕೊಡ್ತಾನೆ. ದಾನವನ್ನು ಮಾಡಬೇಕು, ಕೈ ಮುಂದಿರಬೇಕು ದಾನ ಮಾಡಲಿಕ್ಕೆ. ಅಂದ್ಕೋತೀವಿ ನಾವೆಲ್ಲ ದಾನ ಮಾಡಿಬಿಟ್ರೆ ನಾವೆಲ್ಲಿಗೆ ಹೋಗಬೇಕು ಅಂತ. ಶಾಸ್ತ್ರ ಏನು ಹೇಳುತ್ತೆ, ಆಚಾರ್ಯರು ತೋರಿಸ್ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಗೃಹಸ್ಥನಾದಂಥವನು ತನ್ನ ಆದಾಯದಲ್ಲಿ 50% 50% 50% ಭಗವಂತನಿಗೆ ಸಮರ್ಪಣೆ ಮಾಡಬೇಕು. 25% ಮತ್ತು ಮಿಕ್ಕದಲ್ಲಿ 25% ತನ್ನ ಪರಿವಾರಕ್ಕೋಸ್ಕರ, ಇನ್ನೊಂದು 25% ತನ್ನ ರಕ್ಷಣೆಗೋಸ್ಕರ. ಹೀಗೆ 50, 25, 25 ಈ ರೀತಿ ಆದಾಯವನ್ನು
ಅವನು ಭಾಗಗಳನ್ನು ಮಾಡಿ ಅದನ್ನು ಉಪಯೋಗ ಮಾಡ್ಕೋಬೇಕು. ಈ ರೀತಿ ಮಾಡೋದರಿಂದ ಕರ್ಮದ ಬಂಧನಕ್ಕೊಳಗಾಗೋದಿಲ್ಲ. ಕ್ರಮೇಣವಾಗಿ ವೈರಾಗ್ಯ ಬೆಳೆಸ್ಕೊಂಡು ಭಕ್ತಿ ಬೆಳೆಸ್ಕೊಂಡು ಭಗವಂತನ ಲೋಕವನ್ನು ಪ್ರವೇಶ ಮಾಡ್ತಾನೆ. ಸರಿ, ಅಂತಾರೆ ಇನ್ನೆರಡು ಮಾತಾಜಿ ಬೇಗ ಹೇಳಿ ಎಂತ. ಇಲ್ಲಿ ಬಲಿ ಮಹಾರಾಜನೂ ಭಕ್ತ, ಇಂದ್ರನೂ ಭಕ್ತ. ಸೊ ಇಬ್ಬರು ಭಕ್ತರು ಜಗಳ ಆಡ್ತಾ ಇದ್ದಾರೆ. ಆದರೆ ಭಗವಂತ ಇಬ್ಬರಿಗೂ ಕೂಡ ಉದ್ಧಾರ ಮಾಡ್ತಾನೆ. ಬಲಿ ಮಹಾರಾಜನಿಗೆ ತನ್ನದೇ ಲೋಕ ಇತ್ತು, ಅಸುರರಿಗೆ ಲೋಕ ಇದೆ. ಆದರೂ ಅವನು ಸ್ವರ್ಗಲೋಕದ ಆಕ್ರಮಣ ಮಾಡಿ ಸ್ವರ್ಗಲೋಕದಿದ್ದಂತಹ ಆ ಜಾಗ, ಆ ವ್ಯಕ್ತಿಯನ್ನು ದೂರ ಮಾಡ್ತಾಯಿದ್ರು. ಅದರಿಂದ ಭಗವಂತ ಇಂದ್ರನಿಗೂ ಸಹಾಯ ಮಾಡ್ದ, ಬಲಿ ಮಹಾರಾಜನಿಗೂ ಸಹಾಯ ಮಾಡ್ದ. ಜೊತೆಯಲ್ಲಿ ಬಲಿ ಮಹಾರಾಜನಿದ್ದಂತಹ ಈ ಒಂದು ಆಸೆಯ ಭಾವನೆಯನ್ನು ತೆಗೆದು ಹಾಕ್ದ. ಆಯಿತು, ನಿನಗೂ ಲೋಕ ಇದೆ, ಆದರೆ ಇನ್ನೊಬ್ಬರ ಲೋಕವನ್ನು ಕಿತ್ಕೋಬೇಡ. ಯಾರು ತಪಸ್ಸಿಂದ ಸಿಕ್ಕಿದೆ ಆ ಲೋಕದ ಮೇಲೆ ಇನ್ನೊಬ್ಬರು ಕಬಳಿಸೋಕ್ಕೆ ಹೋಗಬಾರ್ದು. ಸೊ ಹೀಗೆ ಬಲಿ ಮಹಾರಾಜನನ್ನು ರಕ್ಷಣೆ ಮಾಡ್ದ, ಇಬ್ಬರಿಗೂ ಕೂಡ ಉದ್ಧಾರವನ್ನು ಮಾಡ್ದ. So in this connection, Srila Prabhupada example gives no like one thing. Prabhupada says, just like a father, two children are fighting together, and father becomes favorable to that child, and he give it like it's your brother's, and something you will convince and you will take, and you will give it to his, which that was belongs to him. So similarly, Vamandev also did the same thing. Two children are fighting, and his father went and nicely took, talking very sweet words, and took them and given to Indra like that. ಥ್ಯಾಂಕ್ ಯು. ಸರಿ, ಶ್ರೀ ವಾಮನ್ ಜಯಂತಿ ಮಹಾಮಹೋತ್ಸವ ಕಿ ಹರೇ ಕೃಷ್ಣ. ಪ್ರಶ್ನೆ ಹಾಂ, ಇಲ್ಲಿ ಪ್ರಶ್ನೆಗಳು ಕೇಳ್ತಾ ಇದ್ರು.